ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ನೀವು ನನಗೆ ನನ್ನ ವಿಡಿಯೋಗಳ ಕಮೆಂಟ್ ಸೆಕ್ಷನ್ನಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀರಿ. ಅವೆಲ್ಲದಕ್ಕೂ ಉತ್ತರ ಕೊಡೋದಕ್ಕಾಗಿ ನಾನು ಇವತ್ತಿನ ಸಂಡೇ ಸ್ಪೆಷಲ್ Q&A ಎಪಿಸೋಡನ್ನು ಮಾಡ್ತಾ ಇರುವೆ. ಇವತ್ತಿನ Q&A ಎಪಿಸೋಡ್ಗೆ ಸೆಲೆಕ್ಟ್ ಆದ ಪ್ರಶ್ನೆಗಳು ಇಂತಿವೆ. ಮೊದಲ ಪ್ರಶ್ನೆ ಏನಿದೆಪ್ಪ ಅಂತಂದರೆ, ಈ ಪ್ರಶ್ನೆಯನ್ನು ನಿರ್ಮಲಾ ಅವರು ಕೇಳಿದ್ದಾರೆ. ಜಾತಕದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಅಂತ ಕೇಳಿದ್ದಾರೆ. ನಾನಂತೂ ಈ ಆಸ್ಟ್ರಾಲಜಿಯನ್ನು ನಂಬಲ್ಲ. ಇದರ ಮೇಲೆ ನಾನು ಬಹಳಷ್ಟು ಪುಸ್ತಕಗಳನ್ನು ಓದಿರುವೆ, ಬಹಳಷ್ಟು ರಿಸರ್ಚನ್ನು ಕೂಡ ಮಾಡಿರುವೆ. ಇದೊಂದು ಸೂಡೋ ಸೈನ್ಸ್ ಆಗಿದೆ. ಸೂಡೋ ಸೈನ್ಸ್ ಅಂದರೂ ಕೂಡ ತಪ್ಪಾಗತ್ತೆ. ಇದು ಕಂಪ್ಲೀಟ್ ಬುಲ್ಶಿಟ್ ಆಗಿದೆ, ಬೋಗಸ್ ಆಗಿದೆ. ಮತ್ತು ಯಾರು ಜಾಬ್ಲೆಸ್ ಇರ್ತಾರಲ್ಲ, ನಿರುದ್ಯೋಗಿಗಳು, ಸೊ ಅವರ ಹೊಟ್ಟೆಪಾಡಾಗಿದೆ ಅಷ್ಟೇ. ಸೊ ಇದರಲ್ಲಿ ನಂಬಿಕೆ ಇಡಕ್ಕೆ ಹೋಗಬೇಡಿ. ಇದು ಕಂಪ್ಲೀಟ್ ಒಂದು ಜಸ್ಟ್ ಪ್ರೆಡಿಕ್ಷನ್ ಆಗಿದೆ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಆರೋಗ್ಯ ಸಮಸ್ಯೆಗಳಾಗ್ತವೆ, ರಿಲೇಷನ್ಶಿಪ್ ಇಶ್ಯೂ ಆಗ್ತವೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಬರ್ತವೆ, ಈ ರೀತಿ ಅಪ್ಸ್ ಆ್ಯಂಡ್ ಡೌನ್ಸು ಹಾಗೇ ಆಗ್ತವೆ. ಸೊ ಅವ್ರು ಎಲ್ಲದಕ್ಕೂ ಕೂಡ ಸ್ವಲ್ಪ ಮಸಾಲೆಯನ್ನು ಹಚ್ಚಿಬಿಟ್ಟು ಪ್ರೆಡಿಕ್ಷನ್ಗಳನ್ನು ಮಾಡ್ತಾರೆ. ಅವ್ರು ಎಲ್ಲರ ಲೈಫಲ್ಲಿ ಈ ಜ್ಯೋತಿಷ್ಯ ಕೇಳಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ ಎಲ್ಲವೂ ನಿಜಾನೇ ಇದೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಹೆಲ್ದಿ ಆಗಿರಿ, ಮೆಂಟಲಿ ಕೂಡ ಫಿಸಿಕಲಿ ಕೂಡ, ಮತ್ತು ಪ್ರಾಕ್ಟಿಕಲ್ ಆಗಿ ಜೀವನವನ್ನು ನಡೆಸಿ. ಆಸ್ಟ್ರಾಲಜಿಯನ್ನು ನಂಬಕ್ಕೆ ಹೋಗಬೇಡಿ. ಮದುವೆ ಮಾಡುವಾಗಲೂ ಕೂಡ ಜಾತಕ ತೋರಿಸೋದು, ಜಾತಕ ಕೂಡಿಸೋದು ಎಲ್ಲ ನೋಡೋಕ್ಕೆ ಹೋಗಬೇಡಿ. ನೀವು ಮದುವೆ ಆಗುವಾಗ ಜಾತಕ ನೋಡೋದ್ರ ಬದಲಿ ಹುಡುಗರ ಇಮೇಲ್ ID-ಗಳನ್ನು, ಮೊಬೈಲ್ಗಳನ್ನು ಚೆಕ್ ಮಾಡಿ, ಮತ್ತು ಬ್ಲಡ್ ಟೆಸ್ಟ್ಗಳನ್ನು ಮಾಡಿಸಿ. ಅದು ಇಂಪಾರ್ಟೆಂಟ್ ಆಗಿದೆ. ಜಾತಕ ಇಂಪಾರ್ಟೆಂಟ್ ಅಲ್ಲ, ಬೋಗಸ್ ಆಗಿದೆ, ಬಿಟ್ಬಿಡಿ. ನೆಕ್ಸ್ಟ್ ಕ್ವಶನ್ ಈ ರೀತಿ ಇದೆ. ಈ ಪ್ರಶ್ನೆಯನ್ನು ವಿನಾಯಕ್ ನಾಯಕ್ ಅವರು ಕೇಳಿದ್ದಾರೆ. ಬ್ರೋ, ನೀವು ಹೇಳಿದ್ರಲ್ಲ ನಿಮ್ಮ ಕಂಪನಿಯಲ್ಲಿ 5-10 ಕೋಟಿ ಇನ್ವೆಸ್ಟ್ ಮಾಡಿದರೆ 1000 crore ಆಗುತ್ತೆ ಅಂತೇಳಿ, ಇದರ ಬಗ್ಗೆ ಹೇಳಿ ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ನೋಡಿ ಬ್ರೋ, ಯಾವಾಗ ಬರೀ ನಾವು ಅಷ್ಟೇ ಕೆಲಸ ಮಾಡ್ತಾ ಇರ್ತೀವೋ ಆವಾಗ ನಾವು ಎಲ್ಲಿ ತನಕ ಕೆಲಸ ಮಾಡ್ತೀವಲ್ಲ ಅಲ್ಲಿ ತನಕ ಮಾತ್ರ ದುಡ್ಡು ಬರುತ್ತೆ. ಆದರೆ ಯಾವಾಗ ನಮ್ಮ ಹತ್ರ ಬಂದಿರುವ ಕ್ಯಾಪಿಟಲ್ ಅಂದರೆ ದುಡ್ಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ನಾವು ಫಾಸ್ಟೆಸ್ಟ್ ಆಗಿ ಗ್ರೋತ್ ಆಗ್ತೀವಿ. 1 ಕೋಟಿ ಹಣವನ್ನು ಗಳಿಸೋದು ತುಂಬಾ ಕಷ್ಟ ಇದೆ. ಆದರೆ ನಿಮ್ಮ ಹತ್ರ ಈಗಾಗಲೇ 1 ಕೋಟಿ ಇದೆಯಪ್ಪ ಅಂತಂದರೆ ಅದನ್ನು 100 ಕೋಟಿ ಮಾಡೋದು, 100 ಕೋಟಿಯನ್ನು 1000 ಕೋಟಿ ಮಾಡೋದು ತುಂಬಾ ಈಸಿ ಇದೆ. ಅದಕ್ಕೆ ಕೆಲವೊಂದಿಷ್ಟು ಸಿಸ್ಟಮ್ಸ್ಗಳನ್ನು, ಪ್ರೊಸೆಸ್ಗಳನ್ನು, ಬಿಸ್ನೆಸ್ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಈಗ ನಮ್ಮ ಸ್ಟಾರ್ಟಪ್ನಲ್ಲಿ ನಾವು ಬರೀ 13 ಜನ ಕೆಲಸ ಮಾಡ್ತಾ ಇದ್ದೀವಿ. ಸೊ ಯಾರಾದರೂ ಇನ್ವೆಸ್ಟರ್ ಬಂದುಬಿಟ್ಟು ನಮ್ಮಲ್ಲಿ 10 ಕೋಟಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರಪ್ಪ ಅಂತಂದರೆ ನಾವು ಜಾಸ್ತಿ ಕ್ರಿಯೇಟಿವ್ ಆಗಿರುವ ಜನರನ್ನು, ಟ್ಯಾಲೆಂಟೆಡ್ ಆಗಿರುವ ಜನರನ್ನು ಹೈಯರ್ ಮಾಡ್ತೀವಿ. 13 ಜನ ಕೆಲಸ ಮಾಡೋ ಜಾಗದಲ್ಲಿ 50 ಜನ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಮ್ಮ ಸ್ಟಾರ್ಟಪ್ನ ಬ್ರ್ಯಾಂಡಿಂಗ್ ಹೆಚ್ಚಾಗುತ್ತೆ, ಪಾಪ್ಯುಲಾರಿಟಿ ಹೆಚ್ಚಾಗುತ್ತೆ. ನಾವು ಮತ್ತಷ್ಟು 1000 ಜನರಿಗೆ ಸರ್ವಿಸ್ ಕೊಡ್ಬೋದಲ್ಲ. ಈ ರೀತಿ ಮಾಡೋದ್ರಿಂದ ರೆವೆನ್ಯೂ ಜಾಸ್ತಿ ಆಗುತ್ತೆ. ಇದರಲ್ಲಿ ಅಂತಹ ರಾಕೆಟ್ ಸೈನ್ಸ್ ಏನಿಲ್ಲ. ಟೆಕ್ ಫೀಲ್ಡ್ನಲ್ಲಿ ಹಣ ಗಳಿಸೋಕ್ಕೆ ಅನ್ಲಿಮಿಟೆಡ್ ಅಪಾರ್ಚುನಿಟಿ ಇದೆ. ಅಂದರೆ ಅಪ್ಪರ್ ಕ್ಯಾಪೇ ಇಲ್ಲ. ಮತ್ತು ಭಾರತದಲ್ಲಿ 150 ಕೋಟಿ ಜನ ಇದ್ದಾರೆ. ಸೊ ಹೀಗಿರುವಾಗ ನಾವು ಬಿಸ್ನೆಸ್ ಮಾಡಿ, ಸ್ಟಾರ್ಟಪ್ಗಳನ್ನು ರನ್ ಮಾಡಿ ದುಡ್ಡು ಗಳಿಸೋದು ಅಷ್ಟೇನು ಕಷ್ಟ ಅಲ್ಲ. ಭಾರತದಲ್ಲಿ ಸ್ಕಿಲ್ಗೆ ವ್ಯಾಲ್ಯೂ ಇಲ್ಲ, ಬರೀ ಕ್ಯಾಪಿಟಲ್ಗೆ ಅಂದರೆ ದುಡ್ಡಿಗೆ ವ್ಯಾಲ್ಯೂ ಇದೆ. ಸೊ ನಮಗೆ ಇನ್ವೆಸ್ಟ್ಮೆಂಟ್ ಸಿಕ್ಕರೆ ಡೆಫಿನೆಟ್ ಆಗಿ ನಾವು ಗ್ರೋ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋದಕ್ಕಿಂತ ಮುಂಚೆ ಚರಣ್ ಎಸ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಪ್ಪ ಅಂತಂದರೆ ಇವರು ನಮಗೆ 100 ರೂಪಾಯಿಯನ್ನು ಡೊನೇಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಚರಣ್. ನಿಮಗೆ ದೇವರು ಆರೋಗ್ಯ, ಆಯುಷು, ಒಳ್ಳೆ ಹೆಂಡತಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಪ್ರಶ್ನೆಯನ್ನು ಔಡು ಅವರು ಕೇಳಿದ್ದಾರೆ. ಇವರ ಪ್ರಶ್ನೆ ಏನಪ್ಪ ಅಂತಂದರೆ OCDಯಿಂದ ಹೇಗೆ ಹೊರಗೆ ಬರೋದು ಅಂತ ಕೇಳಿದ್ದಾರೆ. OCD ಅಂದರೆ ಏನಪ್ಪ ಅಂತಂದರೆ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂದಂಗೆ. ಈ ಒಂದು ಮೆಂಟಲ್ ಹೆಲ್ತ್ನಲ್ಲಿ ಏನಾಗತ್ತಪ್ಪ ಅಂತಂದರೆ ನಮಗೆ ಅನ್ವಾಂಟೆಡ್ ಆಗಿರುವ ಥಾಟ್ಸ್ಗಳು ಪದೇ ಪದೇ ಬರ್ತಾನೆ ಇರ್ತವೆ, ಮತ್ತು ಕೆಲವೊಂದಿಷ್ಟು ಬಿಹೇವಿಯರ್ಗಳು ರಿಪೀಟ್ ಆಗ್ತಾ ಇರ್ತವೆ. ಸೊ ನೀವು ಯಾವ ಸ್ಟೇಜಲ್ಲಿದ್ದೀರಾ ಅನ್ನೋದನ್ನು ನೀವು ಮೊದಲು ಕಂಡುಕೊಳ್ಬೇಕು. ನೀವೇನಾದರೂ ಇನ್ನೂ ನಾರ್ಮಲ್ ಸ್ಟೇಜಲ್ಲಿದ್ದರೆಪ್ಪ ಅಂತಂದರೆ ನೀವು ಯೋಗ ಮಾಡುವುದರ ಮೂಲಕ, ಪ್ರಾಣಾಯಾಮ ಮಾಡುವುದರ ಮೂಲಕ, ಮೆಡಿಟೇಷನನ್ನು ಮಾಡುವುದರ ಮೂಲಕ, ಮತ್ತು ನಿಮ್ಮ ಡಯಟನ್ನು ಸರಿ ಮಾಡುವುದರ ಮೂಲಕ, ಅಂದರೆ ನೀವು ಬ್ಯಾಲೆನ್ಸ್ಡ್ ಆಗಿರುವ ಡಯಟನ್ನು ಅಂದರೆ ಸಮತೋಲನ ಆಹಾರವನ್ನು ಸೇವಿಸುವುದರ ಮೂಲಕ, ಜಾಸ್ತಿ ವೆಜಿಟೇಬಲ್ಸು, ಜಾಸ್ತಿ ಫ್ರೂಟ್ಸು ಮತ್ತು ಕಂಪಲ್ಸರಿ ಸಸ್ಯಾಹಾರವನ್ನು ಸೇವಿಸುವುದರ ಮೂಲಕ ಇದರಿಂದ ಹೊರಬರ್ಬೋದು. ಇನ್ನು ನೀವೇನಾದರೂ ಸ್ವಲ್ಪ ಔಟ್ ಆಫ್ ಕಂಟ್ರೋಲ್ ಹೋಗಿದ್ದೀರಪ್ಪ ಅಂತಂದರೆ ನೀವು ಓರ್ವ ಒಳ್ಳೆ ಸೈಕಾಲಜಿಸ್ಟನ್ನು ಭೇಟಿಯಾಗಿ ಅವರು ನಿಮಗೆ ಕೆಲವೊಂದಿಷ್ಟು ಥೆರಪಿಗಳನ್ನು ಮಾಡ್ತಾರೆ, ನೀವು ಸರಿ ಹೋಗ್ತೀರಾ. ಇದೇನು ದೊಡ್ಡ ರೋಗ ಅಲ್ಲ, ಇದು ನಾರ್ಮಲ್ ಥಿಂಗ್ ಆಗಿದೆ. ಸೊ ನಾನು ಬಹಳಷ್ಟು ಜನರನ್ನು ನೋಡಿರುವೆ. OCD ಇರುವವರು ಸಿಕ್ಕಾಪಟ್ಟೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಸಕ್ಸಸ್ಫುಲ್ ಆಗಿದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕಪ್ಪ ಅಂತಂದರೆ ಟೈಟಾನಿಕ್ ಸಿನಿಮಾದ ಹೀರೋ ಲಿಯೋನಾರ್ಡೋ ಅವರಿಗೂ ಕೂಡ ಈ ರೋಗ ಇತ್ತು. ಸೊ ನೀವು ನಿಮ್ಮ ಲೈಫ್ ಸ್ಟೈಲನ್ನು, ಸ್ವಲ್ಪ ಎಕ್ಸರ್ಸೈಸನ್ನು, ಡಯಟ್ ಸ್ಟೈಲನ್ನು ಸರಿಯಾಗಿ ಫಾಲೋ ಮಾಡಿದ್ರಪ್ಪ ಅಂತಂದರೆ ನೀವು ಇದರಿಂದ ಆರಾಮಾಗಿ ಹೊರಗೆ ಬರ್ತೀರಾ.
ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇಟ್ ಈಸ್ ಅ ಸಿಂಪಲ್ ಡಿಸೀಸ್. ನೆಕ್ಸ್ಟ್ ಪ್ರಶ್ನೆಯನ್ನು ಶಿವಪ್ರಕಾಶ್ ಅವರು ಕೇಳಿದ್ದಾರೆ. ಬ್ರದರ್ ಪ್ಲೀಸ್ ಡೂ ಶೇರ್ ಯುವರ್ ಥಾಟ್ಸ್ ಆನ್ ಹೆಲ್ತ್ ಇನ್ಶೂರೆನ್ಸ್ ಆ್ಯಂಡ್ ಲೆಟ್ ಮಿ ನೋ ಸ್ಟಾರ್ ಇನ್ಶೂರೆನ್ಸ್ ಕಂಪ್ನಿ ಈಸ್ ಟ್ರಸ್ಟ್ ವರ್ದಿ ಆರ್ ನಾಟ್ ಅಂತ ಕೇಳಿದ್ದಾರೆ. ಮತ್ತು ಒಳ್ಳೆಯ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ. ಶಿವಪ್ರಕಾಶ್ ಅವರೇ, ನಾನು ಈಗಾಗಲೇ ಇದರ ಮೇಲೆ 3-4 ವಿಡಿಯೋಗಳನ್ನು ಮಾಡಿರುವೆ. ನನ್ನ ಚಾನಲ್ನ ಪ್ಲೇಲಿಸ್ಟಿಗೆ ಹೋಗಿ ಅಲ್ಲಿ ನಿಮಗೆ 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸ್ ಅನ್ನೋ ಒಂದು ಪ್ಲೇಲಿಸ್ಟ್ ಸಿಗುತ್ತೆ. ಅದರಲ್ಲಿ ನಾನು ಇನ್ಶೂರೆನ್ಸ್ಗಳೆಂದ್ರೇನು, ಇನ್ಶೂರೆನ್ಸ್ನ ವಿಧಗಳು ಯಾವುವು, ಮತ್ತು ನಾವು ಯಾಕೆ ಇನ್ಶೂರೆನ್ಸ್ಗಳನ್ನು ಖರೀದಿ ಮಾಡಬೇಕು, ಹೇಗೆ ಬೆಸ್ಟ್ ಆಗಿರುವ ವೆಹಿಕಲ್ ಇನ್ಶೂರೆನ್ಸನ್ನು ಖರೀದಿ ಮಾಡೋದು, ಹೇಗೆ ಬೆಸ್ಟ್ ಆಗಿರುವ ಲೈಫ್ ಇನ್ಶೂರೆನ್ಸನ್ನು ಖರೀದಿ ಮಾಡೋದು, ಹೇಗೆ ಹೆಲ್ತ್ ಇನ್ಶೂರೆನ್ಸನ್ನು ಖರೀದಿ ಮಾಡೋದು ಅನ್ನೋದರ ಮೇಲೆ ಡೀಟೇಲ್ಡ್ ಆಗಿರುವ ವಿಡಿಯೋ ಲೆಸನ್ಗಳನ್ನು ಮಾಡಿರುವೆ. ನೀವು ಆ ಲೆಸನ್ಗಳನ್ನು ನೋಡಿ ನಿಮಗೆ ಫುಲ್ ಕ್ಲಾರಿಟಿ ಸಿಕ್ಕೇ ಸಿಗತ್ತೆ. ನೆಕ್ಸ್ಟ್ ಪ್ರಶ್ನೆ ಇಂತಿದೆ. ಈ ಪ್ರಶ್ನೆಯನ್ನು ಉದಯ್ ರವಿ ಅವರು ಕೇಳಿದ್ದಾರೆ. ಐ ಆಮ್ ಲವಿಂಗ್ ಅ ಅದರ್ ಕಾಸ್ಟ್ ಗರ್ಲ್ ಬಟ್ ಸಿ ಈಸ್ ನಾಟ್ ಅಕ್ಸೆಪ್ಟಿಂಗ್. However I try. Please help me to get married with her. ನೋಡಿ ಉದಯ್ ಅವರೇ, ನೀವೇನಾದರೂ ಬೇರೆ ಜಾತಿಯ ಹುಡುಗಿಯನ್ನು ಲವ್ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ನಾನು ಸಪೋರ್ಟ್ ಮಾಡುವೆ. ಅದು ಇಂಟರ್ ಕಾಸ್ಟ್ ಲವ್ ಇರಲಿ, ಇಂಟರ್ ಕಾಸ್ಟ್ ಮ್ಯಾರೇಜ್ ಇರಲಿ, ಇಂಟರ್ ರಿಲಿಜನ್ ಮ್ಯಾರೇಜ್ ಇರಲಿ, ಅದಕ್ಕೆ ಸಪೋರ್ಟ್ ಮಾಡುವೆ. ಅದರ ಕಂಡೀಷನ್ ಏನಪ್ಪ ಅಂತಂದರೆ ನೀವಿಬ್ಬರು ಸರಿಯಾಗಿ ಕೆಲಸ ಮಾಡ್ತಾ ಇರಬೇಕು, ನಿಮ್ಮ ಕಾಲ ಮೇಲೆ ನಿಂತ್ಕೊಂಡಿರಬೇಕು, ಎಜುಕೇಷನ್ ಕಂಪ್ಲೀಟ್ ಆಗಿರಬೇಕು, ಮತ್ತು ನಿಮ್ಮಿಬ್ಬರ ಪರಸ್ಪರ ಸಹಮತಿ ಇರಬೇಕು. ನೀವೆಲ್ಲ ಲವ್ ಅಂತ ಇದ್ದೀರಲ್ಲ, ಅದು ಬರೀ ಒನ್ ವೇ ಇದೆ. ಬರೀ ನೀವು ಅಷ್ಟೇ ಲವ್ ಮಾಡ್ತಾ ಇದ್ದೀರಾ, ಅವಳು ಒಪ್ಕೊತಾ ಇಲ್ಲ. ಇಬ್ಬರು ಒಪ್ಕೊಂಡು ಬಂದರೆ ಸಹಾಯ ಮಾಡಬಹುದು. ನಮ್ಮ ಸಹಾಯದ ಅವಶ್ಯಕತೆ ಇಲ್ಲ. ನೀವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ, ಇಲ್ಲ SP ಅವರ ಕಚೇರಿಗೆ ಹೋಗಿ, ಕೋರ್ಟಿಗೆ ಹೋಗಿ, ನಾವಿಬ್ಬರು ಪರಸ್ಪರ ಪ್ರೀತಿಸಿದ್ದೀವಿ, ಮೇಜರ್ ಇದ್ದೀವಿ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿದ್ದೀವಿ, ಬದುಕ್ತೀವಿ ಅಂತಂದರೆ ನಿಮಗೆ ನಮ್ಮ ಸರ್ಕಾರ ಮತ್ತು ಆಡಳಿತ ಇಲಾಖೆ ಮದುವೆ ಮಾಡಿಸುತ್ತೆ ಮತ್ತು ಸಪೋರ್ಟ್ ಮಾಡುತ್ತೆ. ಇಂಟರ್ ಕಾಸ್ಟ್ ಮ್ಯಾರೇಜ್ ಆದರೆ ಸ್ವಲ್ಪ ದುಡ್ಡು ಮತ್ತು ಕೆಲವೊಂದಿಷ್ಟು ಸೌಲಭ್ಯಗಳು ಕೂಡ ಸಿಗ್ತವೆ. ಈ ರೀತಿ ಕಂಡೀಷನ್ ಇತ್ತಪ್ಪ ಅಂತಂದರೆ ಸಪೋರ್ಟ್ ಮಾಡ್ಬೋದು. ಆದರೆ ಹುಡುಗಿನೇ ಒಪ್ತಾ ಇಲ್ಲ ಅಂತಂದರೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ನಾವು ಯಾರಿಗೂ ಕೂಡ ಪ್ರೀತಿಗಾಗಿ, ಸ್ನೇಹಕ್ಕಾಗಿ, ಮದುವೆಗಾಗಿ ಮತ್ತು ಸೆಕ್ಸ್ಗಾಗಿ ಫೋರ್ಸ್ ಮಾಡಲೇಬಾರ್ದು. ನಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಬಿಟ್ಟು ಕೇಳ್ಕೋಬಾರ್ದು. ನಿಮ್ಮಲ್ಲಿ ಅವಳಿಗೆ ಏನಾದರೂ ಗುಡ್ ಕ್ವಾಲಿಟಿ ಕಾಣಿಸಿದರೆ, ಫ್ಯೂಚರ್ ಕಾಣಿಸಿದರೆ ಆಕೆ ಒಪ್ಕೊತಾಳೆ. ಆಕೆ ರಿಜೆಕ್ಟ್ ಮಾಡ್ತಾ ಇದ್ದಾಳೆ, ಜಾತಿ ನಿಮ್ಮದು ಬೇರೆ ಅಂತ ರಿಜೆಕ್ಟ್ ಮಾಡ್ತಾ ಇದ್ದಾಳೆ ಅಂತಂದರೆ ಅವಳು ನಿಮ್ಮೊಂದಿಗೆ ಬದುಕೋಕೆ ಅರ್ಹಳಲ್ಲ ಅಂದಂಗೆ. ಅವಳು ಈಗ ನಿಮ್ಮೊಂದಿಗೆ ಜಾತೀಯತೆ ಮಾಡ್ತಾ ಇದ್ದಾಳೆ ಅಂತಂದರೆ ಮುಂದೆ ನಿಮ್ಮ ತಂದೆ ತಾಯಿಗಳ ಜೊತೆಗೂ ಮಾಡ್ತಾಳೆ, ನಿಮಗುಟ್ಟು ಮಗುವಿನ ಜೊತೆಗೂ ಮಾಡ್ತಾಳೆ. ಯಾಕೆ ಬೇಕಿದಲ್ಲ? ಸೊ ಅವಳೇನಾದರೂ ಓಪನ್ ಮೈಂಡೆಡ್ ಇದ್ದಾಳೆ, ಮ್ಯಾಚೂರ್ಡ್ ಇದ್ದಾಳೆ, ಇಂಟೆಲಿಜೆಂಟ್ ಇದ್ದಾಳೆ ಮತ್ತು ಮನುಷ್ಯತ್ವವನ್ನು ಹೊಂದಿದ್ದಾಳೆ ಅಂತಂದರೆ ಅವಳು ನಿಮ್ಮ ಜಾತಿಯನ್ನು ನೋಡಲ್ಲ, ನಿಮ್ಮ ಪರ್ಸ್ನಾಲಿಟಿಯನ್ನು ನೋಡ್ತಾಳೆ. ಜಾತಿ ನೋಡ್ತಾ ಇದ್ದಾಳೆ ಅಂತಂದರೆ ಅವಳು ಖರಾಬ್ ಆಗಿರುವ ಜಾತೀಯತೆಯ ಕ್ರಿಮಿಕೀಟ ಅಂದಂಗೆ. ಅವಳನ್ನು ಬಿಡಿ, ಬೇರೆ ಅವಳನ್ನು ಮದುವೆ ಆಗಿ. ನನಗಂತೂ ಹಿಂಗೆ ಅನಿಸುತ್ತೆ. ಐ ಆಮ್ ಸ್ಟ್ರೇಟ್ ಫಾರ್ವರ್ಡ್. ನಾನು ಇದ್ದಂಗೆ ಮುಖಕ್ಕೆ ಕೊಡ್ದಂಗೆ ಹೇಳ್ತೀನಿ, ಕೇರ್ ಮಾಡಲ್ಲ. ಅವಳೇನಾದರೂ ನಿಮ್ಮ ಪ್ರೀತಿಯನ್ನು ಒಪ್ಪಿ ಮದುವೆ ಆಗ್ತೀನಿ ಅಂತಂದರೆ ಐ ವಿಲ್ ಹೆಲ್ಪ್, ಐ ವಿಲ್ ಸಪೋರ್ಟ್. ಬಟ್ ಅವಳೇ ಒಪ್ಪಲ್ಲ ಅಂತಂದರೆ ಐ ಕಾಂಟ್ ಹೆಲ್ಪ್, ಲಿವ್ ಇಟ್. ನೆಕ್ಸ್ಟ್ ಪ್ರಶ್ನೆಯನ್ನು ಓಂ ಶಾಂತಿ ಅವರು ಕೇಳಿದ್ದಾರೆ. ಇವರ ಪ್ರಶ್ನೆ ಏನಪ್ಪ ಅಂತಂದರೆ, ನೀವು ಯಾವ ಥರ ಹುಡುಗ, ನಿಮ್ಮ ಮದುವೆ ಆಗಿದ್ದೇನಾ ಅಂಥೇಳಿ. ನಾನಂತೂ ಸಿಂಪಲ್ ಆಗಿರುವ, ಹಂಬಲ್ ಆಗಿರುವ, ಡೌನ್ ಟು ಅರ್ತ್ ಆಗಿರುವ, ಬಟ್ ಆ್ಯಂಬಿಷಿಯಸ್ ಆಗಿರುವ ಹುಡುಗ ಆಗಿರುವೆ. ನನಗೆ ನನ್ನದೇ ಆದ ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ಸ್ಗಳಿವೆ, ವ್ಯಾಲ್ಯೂಸ್ಗಳಿವೆ, ಬಿಲೀಫ್ಸ್ಗಳಿವೆ, ಡ್ರೀಮ್ಸ್ಗಳಿವೆ, ಗೋಲ್ಸ್ಗಳಿವೆ. ಸೊ ಅವುಗಳಿಗೋಸ್ಕರ ನಾನು ಬದುಕ್ತಾ ಇರುವೆ. ಇನ್ನು ನಿಮ್ಮ ಮದುವೆ ಆಗಿದೆಯಾ ಅಂತ ಕೇಳಿದ್ದೀರಾ? ಮದುವೆ ಅಂತೂ ಆಗಿಲ್ಲ. ಸುನಿಲ್ ಗೌಡ ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅವರ ಪ್ರಶ್ನೆ ಏನಪ್ಪ ಅಂತಂದರೆ, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ವಿಡಿಯೋ ಮಾಡಿ ಸರ್ ಅಂತ ಕೇಳಿದ್ದಾರೆ. ಸುನೀಲ್ ಅವರೇ, ಈಗಾಗಲೇ ನಾನು ಟೈಮ್ ಮ್ಯಾನೇಜ್ಮೆಂಟ್ ಮೇಲೆ 2-3 ಬೇಸಿಕ್ ಲೆಸನ್ಗಳನ್ನು ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿರುವೆ. ನೀವು ನೋಡಿದರೆ ಸಿಗತ್ತೆ. ಮತ್ತು ನಿಮಗೆ ಸೀರಿಯಸ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯೋದಿದೆಯಪ್ಪ ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿರುವೆ. ಅದರ ಮೇಲೆ ಕ್ಲಿಕ್ ಮಾಡಿ, ಅದು ನಮ್ಮ roaringbusinessschool.comಗೆ ರೀಡೈರೆಕ್ಟ್ ಆಗುತ್ತೆ. ಮತ್ತು ನಾನು ಟೈಮ್ ಮ್ಯಾನೇಜ್ಮೆಂಟ್ನ ಮೇಲೆಯೇ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸನ್ನು ಡಿಸೈನ್ ಮಾಡಿರುವೆ. ನೀವು ಇದಕ್ಕೆ ಜಾಯಿನ್ ಆದರೆ ನಿಮಗೆಲ್ಲವೂ ಕೂಡ ಕಲಿಯೋಕ್ಕೆ ಸಿಗತ್ತೆ. ನೀವು ನಿಮ್ಮ ಲೈಫಲ್ಲಿ ಮುಂದೆ ಹೋಗ್ತೀರಾ ಅನ್ನೋದಕ್ಕೆ ನಾನು ಗ್ಯಾರಂಟಿ ಕೊಡುವೆ. ಇಷ್ಟ ಇದ್ದರೆ ಕೋರ್ಸಿಗೆ ಜಾಯಿನ್ ಆಗಿ ಮತ್ತೆ ಕಲೀರಿ. ನೆಕ್ಸ್ಟ್ ಕ್ವಶನನ್ನು ಕಿರಣ್ ರಾಜ್ ಅವರು ಕೇಳಿದ್ದಾರೆ. ಇದು ತುಂಬಾ ದೊಡ್ಡದಾಗಿರುವ ಪ್ರಶ್ನೆ ಆಗಿದೆ. ಅದರ ಸಮ್ಮರಿಯನ್ನು ಹೇಳುವೆ. ಅವರು ಈಗಾಗಲೇ ಒಂದು ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಡೀಸೆಂಟ್ ಸ್ಯಾಲ್ರಿ ಇದೆ. ಅವರಿಗೆ ಇನ್ನೂ ಕಲಿಬೇಕನ್ನೋ ಆಸೆ ಇದೆ, ಇನ್ನೂ ದೊಡ್ಡ ಜಾಬನ್ನು ಹಿಡಿಬೇಕನ್ನೋ ಆಸೆ ಇದೆ. ಬಟ್ ಅವರು ಡಿಸ್ಟ್ರಾಕ್ಟ್ ಆಗಿದ್ದಾರೆ, ಲ್ಯಾಕ್ ಆಫ್ ಮೋಟಿವೇಶನ್ ಅಂತ ಹೇಳ್ತಾ ಇದ್ದಾರೆ, ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಕಿರಣ್ ಅವರೇ, ಲೈಫಲ್ಲಿ ನಾವು ದೊಡ್ಡ ಲೆವೆಲ್ಗೆ ಹೋಗ್ಬೇಕಪ್ಪ ಅಂತಂದರೆ ಮೋಟಿವೇಶನಿನ ಅವಶ್ಯಕತೆ ಇಲ್ಲ. ಮೋಟಿವೇಶನ್ ಏನಾಗಿದೆಯಪ್ಪ ಅಂತಂದರೆ ಒಂಥರ ನೀರ ಮೇಲಿನ ಬುಗ್ಗೆ ಆಗಿದೆ, ಬಬಲ್ ಆಗಿದೆ. ಅದು
ಸೊ ಗಾಳಿ ಬಂದರೆ ಅದು ಒಡೆದೋಗುತ್ತೆ. ಮೋಟಿವೇಶನ್ ಅನ್ನೋದು ಟೆಂಪ್ರರಿ ಆಗಿದೆ. ನೀವು ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಪ್ಪ ಅಂತಂದರೆ ಡಿಸಿಪ್ಲಿನನ್ನು ಬೆಳೆಸಿಕೊಳ್ಳಿ. ಇಟ್ಸ್ ಮಸ್ಟ್ ಆ್ಯಂಡ್ ಶುಡ್. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಂತ ಇದ್ದೀರಲ್ಲ, ಯಾವ ಕಾರಣಕ್ಕಾಗಿ ನಿಮ್ಮ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಇದೆನೋ ಅದರ ಮೇಲೆ ಸ್ವಲ್ಪ ಕೆಲಸ ಮಾಡಿ. ನಿಮಗೆ ಇಂಗ್ಲೀಷ್ ಬರಲ್ಲ ಅನ್ನೋದಕ್ಕೆ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಇದ್ದರೆ ಸ್ಪೋಕನ್ ಇಂಗ್ಲೀಷನ್ನು ಕಲೀರಿ. ನೀವು ಫಿಟ್ ಆಗಿಲ್ಲ ಅಂತೇಳಿ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಇದ್ದರೆ ಅಂತಂದರೆ ಎಕ್ಸರ್ಸೈಸ್ ಮಾಡಿ, ರನ್ನಿಂಗ್ ವಾಕಿಂಗ್ ಮಾಡಿ, ಯೋಗ ಮೆಡಿಟೇಷನ್ ಮಾಡಿ, ಫಿಟ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿ. ನಿಮ್ಮ ಹತ್ರ ಈಗಾಗಲೇ ಗೌರ್ಮೆಂಟ್ ಜಾಬ್ ಇದೆ, ಸ್ಯಾಲ್ರಿನೂ ಇದೆ ಅಂತಂದರೆ ದುಡ್ಡಿಗಾಗಿ ಅಂತೂ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಇರಲ್ಲ. ದುಡ್ಡು ಕಮ್ಮಿ ಬಿದ್ದು ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಇದೆಯಪ್ಪ ಅಂತಂದರೆ ಏನಾದರೂ ಒಂದು ಸೈಡ್ ಇನ್ಕಮ್ ಸೋರ್ಸನ್ನು ಶುರು ಮಾಡಿ. ಮತ್ತು ಜಾಸ್ತಿ ಸೇವಿಂಗು, ಜಾಸ್ತಿ ಇನ್ವೆಸ್ಟ್ಮೆಂಟನ್ನು ಮಾಡಿ. ಯಾವ ಸಂಗತಿಗಳಿಂದ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಇದೆಯೋ ಅದರ ಮೇಲೆ ಕೆಲಸ ಮಾಡಿ. ಅದರಲ್ಲಿ ಸ್ಟ್ರಾಂಗ್ ಆಗಿ ಕಾನ್ಫಿಡೆನ್ಸ್ ಆಟೋಮೆಟಿಕ್ ಆಗಿ ಬರುತ್ತೆ. ಮೋಟಿವೇಶನಿನ ಹಿಂದೆ ಹೋಗಕ್ಕೆ ಹೋಗಬೇಡಿ, ಡಿಸಿಪ್ಲಿನನ್ನು ಫಾಲೋ ಮಾಡಿ. ನಿಮಗೆ ಗ್ಯಾರಂಟೆಡ್ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನೀವು ಹೈಯರ್ ಎಜುಕೇಷನನ್ನು ಕೂಡ ಕಂಟಿನ್ಯೂ ಮಾಡ್ಬೋದು ಮತ್ತು ದೊಡ್ಡ ಲೆವೆಲ್ನ ಜಾಬನ್ನು ಕೂಡ ಹಿಡಿಬೋದು, ಪ್ರಮೋಷನ್ಗಳನ್ನ ತೆಗೆದುಕೊಳ್ಬೋದು. ಸೊ ಇನ್ನೂ ನಿಮಗೆ ಡೌಟ್ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇಮೇಲ್ ID ಇದೆ. ನಿಮ್ಮ ಫೋನ್ ನಂಬರನ್ನು ನನಗೆ ಮೇಲ್ ಮಾಡಿ, ನಾನು ನೆಕ್ಸ್ಟ್ ಸಂಡೇ ನಿಮಗೆ ಕಾಲ್ ಮಾಡುವೆ. ಸರಿನಾ? ನೆಕ್ಸ್ಟ್ ಕ್ವಶನನ್ನು ನಯನಾ ಅವರು ಕೇಳಿದ್ದಾರೆ. ಸರ್, ನಿಮ್ಮ ಕೋರ್ಸಿಗೆ ಜಾಯಿನ್ ಆಗೋದು ಹೇಗೆ ಅಂತ ಹೇಳಿ ಇವರು ಕೇಳಿದ್ದಾರೆ. ನೀವು ನಮ್ಮ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸು, ಮೊಬೈಲ್ ವಿಡಿಯೋ ಎಡಿಟಿಂಗ್ ಕೋರ್ಸು, ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕೋರ್ಸು, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗ್ ಕೋರ್ಸು, ಲಾಗಿಂಗ್ ಕೋರ್ಸ್ಗಳಿಗೆ ಜಾಯಿನ್ ಆಗೋರಿದ್ದರೆ ನೀವು www.roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಜಾಯಿನ್ ಆಗಿ. ನಿಮಗೇನಾದರೂ ಗೈಡೆನ್ಸ್ ಬೇಕಂತಂದರೆ, ಅರ್ಥ ಆಗಲಿಲ್ಲಪ್ಪ ಅಂತಂದರೆ ನಮ್ಮ ವೆಬ್ಸೈಟ್ನಲ್ಲಿ ನಿಮಗೆ ಫೋನ್ ನಂಬರ್ ಸಿಗುತ್ತೆ. ಡೈರೆಕ್ಟಾಗಿ ನಮಗೆ ಕಾಲ್ ಮಾಡಿ, ನಾವು ನಿಮಗೆ ಗೈಡ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನನ್ನು ಶಿಲ್ಪಾ ಅವರು ಕೇಳಿದ್ದಾರೆ. ಸರ್, ನೀವು ಯಾವ ಕಾಸ್ಟ್ನಲ್ಲಿ ಮದುವೆ ಆಗಿದ್ದೀರಾ ಅಂತೇಳಿ ಕೇಳಿದ್ದಾರೆ. ನನಗಂತೂ ಇನ್ನೂ ಮದುವೆ ಆಗಿಲ್ಲ. ಸೊ ನಾನು ಯಾವುದೇ ಕಾಸ್ಟ್ನ ಹುಡುಗಿ ಇದ್ದರೆ ಮದುವೆ ಆಗೋಕ್ಕೆ ರೆಡಿ ಇರುವೆ. ಯಾವುದೇ ರಿಲಿಜನ್ನ ಹುಡುಗಿ ಇದ್ದರೂ ಮದುವೆ ಆಗೋಕ್ಕೆ ರೆಡಿ ಇರುವೆ. ಬಟ್ ಅವಳು ನನ್ನನ್ನು ಅರ್ಥ ಮಾಡ್ಕೋಬೇಕು, ನನ್ನ ಡ್ರೀಮ್ಸ್ಗಳಿಗೆ, ಗೋಲ್ಸ್ಗಳಿಗೆ, ಸ್ಟಾರ್ಟಪ್ಗಳಿಗೆ ಸಪೋರ್ಟ್ ಮಾಡಬೇಕು ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಷ್ಟೇ. ಮತ್ತು ಪ್ಯೂರ್ ವೆಜಿಟೇರಿಯನ್ ಆಗಿರಬೇಕು ಮತ್ತು ಮೈಂಡ್ಸೆಟ್ ಮ್ಯಾಚ್ ಆಗಬೇಕು. ನಾನಿಲ್ಲಿ ಬಿಸ್ನೆಸ್ ಮೈಂಡ್ಸೆಟ್ ಆಗಿರುವೆ ಅಂತಂದರೆ, ಸ್ಟಾರ್ಟಪ್ ಮಾಡ್ತೀನಿ ಅಂತ ಇರುವೆ ಅಂತಂದರೆ ಅದಕ್ಕೆ ಸಪೋರ್ಟ್ ಮಾಡಬೇಕು. ಅದನ್ನು ಬಿಟ್ಟು ಅವಳು ಇದನ್ನು ಕ್ಲೋಸ್ ಮಾಡಿ ಜಾಬ್ ಮಾಡು, ಸಮಾಜ ಸೇವೆ ಮಾಡಬೇಡ, ಸ್ವಾರ್ಥಿ ಆಗು, ಜಾತೀಯತೆ ಮಾಡು ಅಂತಂದರೆ ನಾನು ಕೇಳೋನಲ್ಲ. ಅವಳು ನಂತರ ಓಪನ್ ಮೈಂಡೆಡ್ ಆಗಿರಬೇಕು. ಜಾತಿ, ಧರ್ಮ, ಭಾಷೆ, ರಾಜ್ಯ ವಿವಾದಗಳಿಂದ ದೂರ ಇರಬೇಕು. ಜನರನ್ನು ಪ್ರೀತಿಸುವವಳಾಗಿರಬೇಕು. ಬಡವರು ಶ್ರೀಮಂತರು ಅನ್ನೋ ಭೇದ ಭಾವನೂ ಮಾಡಬಾರ್ದು. ನಾವು ಬೇರೆ ಜಾತಿ, ನೀವು ಬೇರೆ ಜಾತಿ, ನೀವು ಬೇರೆ ಧರ್ಮ, ಇಂತಹ ಎಲ್ಲ ಕಿತಾಪತಿಗಳನ್ನು ಮಾಡೋಳು ಆಗಿರಬಾರ್ದು. ಅವಳು ಕೂಲ್ ಮೈಂಡೆಡ್ ಆಗಿರಬೇಕು, ಹ್ಯಾಪಿ ಆಗಿರಬೇಕು, ಹೆಲ್ದಿ ಆಗಿರಬೇಕು ಮತ್ತು ಬ್ರಾಡ್ ಥಿಂಕಿಂಗ್ಸ್ಗಳಿರಬೇಕು ಮತ್ತು ನನಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅಷ್ಟೇ ಎಕ್ಸ್ಪೆಕ್ಟೇಷನ್ ಇದೆ, ಮತ್ತೇನು ಎಕ್ಸ್ಪೆಕ್ಟೇಷನ್ ಇಲ್ಲ. ಯಾವುದೇ ಕಾಸ್ಟ್ ಇರಲಿ, ರಿಲಿಜನ್ ಇರಲಿ, ಐ ಡೋಂಟ್ ಕೇರ್. ನೆಕ್ಸ್ಟು NSP ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಇವರು ಟ್ರಂಪ್ ಟ್ಯಾರಿಫ್ನ ಬಗ್ಗೆ ವಿಡಿಯೋ ಮಾಡಿ ಅಂತಂದಿದ್ದಾರೆ. ಮತ್ತು ಯಾವ ಶೇರ್ಗೆ ಟ್ಯಾಕ್ಸ್ ಜಾಸ್ತಿ ಕಮ್ಮಿ ಇದರ ಬಗ್ಗೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ. ನೀವು ನನ್ನ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ, ಅಲ್ಲಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಕೋರ್ಸ್ ಫಾರ್ ಬಿಗಿನರ್ಸ್ ಅಂತ ಒಂದು ಪ್ಲೇಲಿಸ್ಟ್ ಸಿಗುತ್ತೆ. ಅದನ್ನು ಕಂಪ್ಲೀಟಾಗಿ ನೋಡಿ, ನಿಮ್ಮ ಎಲ್ಲ ಡೌಟ್ಗಳು ಸಾಲ್ವ್ ಆಗ್ತವೆ. ಅದರಲ್ಲಿ ನಾನು ಕಂಪ್ಲೀಟ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಕೋರ್ಸನ್ನು ಅಲ್ಲಿ ಫ್ರೀ ಆಗಿಯೇ ಅಪ್ಲೋಡ್ ಮಾಡಿರುವೆ. ನೀವು ನೋಡಿ, ನಿಮಗೆ ನಾಲೆಜ್ ಸಿಕ್ಕೇ ಸಿಗತ್ತೆ. ನೆಕ್ಸ್ಟ್ ಪ್ರಶ್ನೆಯನ್ನು ಮನೋಜ್ ಕುಮಾರ್ ಕುಲಕರ್ಣಿ ಅವರು ಕೇಳಿದ್ದಾರೆ. 32 ಇಯರ್ ಇನ್ನೂ ಸೆಟಲ್ ಆಗಿಲ್ಲ, ಮದುವೆ ಆಗಿದೆ, ಒಂದು ಸಲಹೆ ಕೊಡಿ, ಹಾಗೆ ಲೈಫ್ ಲೀಡ್ ಮಾಡೋದು ಹೇಗೆ ಅಂತೇಳಿ. ನೋಡಿ ಮನೋಜ್ ಕುಮಾರ್ ಅವರೇ, ಈ ಜೀವನ ಇದೆಯಲ್ಲ ದುಡ್ಡಿನಿಂದಲೇ ಸಾಗತ್ತೆ. ನಿಮಗೆ 32 ವರ್ಷ ಆಗಿದೆ, ಮದುವೆ ಆಗಿದೆ ಅಂತಂದರೆ ದ್ಯಾಟ್ಸ್ ಫೈನ್, ಕಂಗ್ರ್ಯಾಚುಲೇಷನ್ಸ್. ಈಗಿನ ಜಮಾನದಲ್ಲಿ ಮದುವೆ ಆದ್ರೇ ಅದೇ ಒಂದು ದೊಡ್ಡ ಸಾಧನೆ ಅನ್ನೋ ಥರ ಇದೆ. ನಿಮಗೆ ಮದುವೆ ಆಗಿದೆ, ನಿಮ್ಮನ್ನು ನಂಬಿ ಯಾರಾದರೂ ಹೆಣ್ಣು ಕೊಟ್ಟಿದ್ದಾರೆ, ಮತ್ತು ಓರ್ವ ಹುಡುಗಿ ನಿಮ್ಮನ್ನು ನಂಬಿ ಮದುವೆ ಆಗಿದ್ದಾಳಪ್ಪ ಅಂತಂದರೆ ಜವಾಬ್ದಾರಿಯುತವಾದ ವ್ಯಕ್ತಿ ಇದ್ದೀರಾ ನೀವು. ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿ. ನಿಮಗೆ ಯಾವ ಸ್ಕಿಲ್ಗಳನ್ನು ಕಲಿಯೋಕೆ ಇಷ್ಟ ಇದೆಯೋ ಆ ಸ್ಕಿಲ್ಗಳನ್ನು ಕಲೀರಿ ಮತ್ತು ಅಪ್ಡೇಟೆಡ್ ಆಗಿರಿ. ಮಲ್ಟಿಪಲ್ ಇನ್ಕಮ್ ಸೋರ್ಸ್ಗಳನ್ನು ಸೆಟ್ ಮಾಡಿ ಮತ್ತು ಆರಾಮಾಗಿರಿ. ಇದೇ ಥರ ಲೈಫ್ ಲೀಡ್ ಮಾಡಬೇಕು. ನೀವು ಎಲ್ಲಿ ತನಕ ಸ್ಕೂಲಲ್ಲಿ ಇರ್ತಿರೋ, ಲಾಸ್ಟ್ 10th ತನಕ ಅಷ್ಟೇ ಕೇಳ್ತಾರೆ ಎಷ್ಟು ಮಾರ್ಕ್ಸ್ ತೆಗೆದೆ ಅಂತೇಳಿ. 10th ಆಯ್ತಪ್ಪ ಅಂತಂದರೆ ಮುಂದೆ 16 ವರ್ಷದ ನಂತರ ಎಲ್ಲರೂ ನಿಮಗೆ ಕೇಳೋರೇನು, ಎಲ್ಲಿದೆಯಾ, ಎಂಥ ಮನೆಯಲ್ಲಿದೆಯಾ, ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾ ಇದೆಯಾ, ಎಂಥ ಕಾರ್ ಇದೆ, ಇವೇ ಎಲ್ಲ ಕೇಳ್ತಾರೆ. ನೀವು ಸ್ಕೂಲಲ್ಲಿದ್ದರೆ ನಿಮ್ಮ ಮಾರ್ಕ್ಸ್ನಿಂದ ನಿಮ್ಮನ್ನು ಅಳಿಯುತ್ತೆ ಈ ಸಮಾಜ, ಮತ್ತು ಸ್ಕೂಲ್ ಬಿಟ್ರಪ್ಪ ಅಂತಂದರೆ ದುಡ್ಡಿನಿಂದ ಅಳಿಯುತ್ತೆ. ಸೊ ಈಗ ನಿಮ್ಮ ಏಜ್ ಏನಿದೆ 32 ಇದೆ. ಜಸ್ಟ್ ಅರ್ನ್ ಮನಿ. ನಿಯತ್ತಾಗಿ ಒಳ್ಳೆ ದಾರಿಯಲ್ಲಿ ದುಡ್ಡನ್ನು ಸಂಪಾದಿಸಿ ಮತ್ತು ನಿಮ್ಮ ಹೆಂಡತಿ ಮಕ್ಕಳ ಕಾಳಜಿಯನ್ನು ವಹಿಸಿ ಆರಾಮಾಗಿರಿ, ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಸಾಕು, ಇಷ್ಟೇ ಮಾಡಿ ಸಾಕು. ಜಾಸ್ತಿ ಏನು ಬೇಕಾಗೇ ಇಲ್ಲ. ಎಲ್ಲ ಭಾರತೀಯರು ಇಷ್ಟೇ ಮಾಡಿದರೂ ಕೂಡ ಸಾಕು, ನಮ್ಮ ದೇಶ ಎಲ್ಲೋ ಹೋಗ್ಬಿಡತ್ತೆ. ಸೊ ಆಲ್ ದ ಬೆಸ್ಟ್ ಸರ್. ನೆಕ್ಸ್ಟ್ ಕ್ವಶನನ್ನು ಯಶಸ್ವಿನಿ ಅವರು ಕೇಳಿದ್ದಾರೆ.
12,000 ಪರ್ ಮಂತ್ ಇನ್ವೆಸ್ಟ್ ಮಾಡಿಬಿಟ್ಟು ಅಗ್ರಿಕಲ್ಚರಲ್ಲಿ ಸಕ್ಸಸ್ಫುಲ್ ಆಗೋದು ಹೇಗೆ ಅಂತೇಳಿ ವಿಡಿಯೋ ಮಾಡೋಕ್ಕೆ ಅವ್ರು ಕೇಳ್ಕೊಂಡಿದ್ದಾರೆ. ಸಾರಿ ಯಶಸ್ವಿನಿ ಅವರೇ, ನನಗೆ ಅಗ್ರಿಕಲ್ಚರ್ನಲ್ಲಿ ಜಾಸ್ತಿ ನಾಲೆಜ್ ಇಲ್ಲ. ನನಗೆ ಅಗ್ರಿಕಲ್ಚರ್ ಅಂದರೆ ಏನು ಗೊತ್ತಪ್ಪ ಅಂತಂದರೆ, ಮಾರ್ಕೆಟ್ನಲ್ಲಿ ಯಾವುದಕ್ಕೆ ಡಿಮ್ಯಾಂಡ್ ಇದೆನೋ ಅದನ್ನು ಸರಿಯಾಗಿ ನೋಡ್ಕೊಂಡ್ಬಿಟ್ಟು ಇಲ್ಲಿ ಪ್ರೊಡ್ಯೂಸ್ ಮಾಡೋದು ಮತ್ತು ಜಾಸ್ತಿ ರೇಟಿಗೆ ಮಾರೋದು, ಇಷ್ಟೇ ಗೊತ್ತಿದೆ. ನೀವು ಪ್ರತಿ ತಿಂಗಳು 12,000 ಅಗ್ರಿಕಲ್ಚರಲ್ಲಿ ಹಾಕಬೇಕಂತ ಇದ್ದೀರಾ ಅಂತಂದರೆ 2-3 ತಿಂಗಳಿಗೆ ಬರಬೇಕು. ಆ ಥರದ್ದೇನಾದರೂ ವೆಜಿಟೇಬಲ್ಸ್ಗಳನ್ನು ಫ್ರೂಟ್ಸ್ಗಳನ್ನು ಬೆಳೆಯೋದು, ಅದನ್ನು ಮಾರಕ್ಕೆ ಟ್ರೈ ಮಾಡಿ, ಇಲ್ಲವೇ ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಮಾಡಿ, ಮತ್ತು ಕಮರ್ಷಿಯಲ್ ಬೆಳೆಗಳನ್ನು ಮಾಡಿ, ಈ ರೀತಿ ಮಾಡ್ಬೋದು. ನನಗೆ ಜಾಸ್ತಿ ನಾಲೆಜ್ ಇಲ್ಲ, ಇಷ್ಟೇ ಗೊತ್ತಿದೆ. ನೀವು ಮಾರ್ಕೆಟಿಂಗ್ ಬೇಕಂತಂದರೆ ಕೇಳಿ, ನಾನು ನಿಮಗೆ ಗೈಡ್ ಮಾಡುವೆ. ನೀವು ಏನಾದರೂ ಬೆಳೆದಿದ್ದೀರಾ ಅದನ್ನು ಮಾರ್ಕೆಟ್ ಮಾಡಬೇಕು, ಮಾಲ್ಗಳಿಗೆ ಕೊಡಬೇಕು, ಮತ್ತು ನಿಮ್ಮ ಜಿಲ್ಲೆಯಿಂದ ರಾಜಧಾನಿಗೆ ತಲುಪಿಸಬೇಕು, ಹೇಗೆ ಮಾರ್ಕೆಟಿಂಗ್ ಚೈನ್ ಬಿಲ್ಡ್ ಮಾಡೋದು, ಡಿಸ್ಟ್ರಿಬ್ಯೂಷನ್, ಈ ಥರ ಕೇಳಿದರೆ ಐ ವಿಲ್ ಗೈಡ್. ಬಟ್ ಪ್ರೊಡಕ್ಷನಲ್ಲಿ ನನಗೆ ಅದರಲ್ಲಿ ಏನು ನಾಲೆಜ್ ಇಲ್ಲ ಅಷ್ಟು ಅಗ್ರಿಕಲ್ಚರಲ್ಲಿ. ನೆಕ್ಸ್ಟ್ ಪ್ರಶ್ನೆಯನ್ನು ಶಿವಲಿಂಗಯ್ಯ ಹಿರೇಮಠ ಅವರು ಕೇಳಿದ್ದಾರೆ. ಹಾಯ್ ಸರ್, ನಮಸ್ತೆ. ಐ ಆಮ್ ವಿನಯ್ ಫ್ರಮ್ ಧಾರವಾಡ. ಮೈ ಕ್ವಶನ್ ಈಸ್ ಹೌ ಟು ಅಪ್ಲೈ ಇನ್ ರಿಯಲ್ ಲೈಫ್ ವಾಟ್ ವಿ ರೀಡ್. ನಾವು ಓದಿರೋದನ್ನು ರಿಯಲ್ ಲೈಫಲ್ಲಿ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಇವರು ಕೇಳಿದ್ದಾರೆ. ತುಂಬಾ ಒಳ್ಳೆ ಕ್ವಶನ್ ಇದೆ. ನಮ್ಮಲ್ಲಿ ಒಂದೇನು ಮೈಂಡ್ ಇದೆಯಲ್ಲ, ಅದು ಸರ್ವೈವಲ್ ಮೈಂಡ್ ಇದೆ, ಸಕ್ಸಸ್ ಮೈಂಡ್ ಅಲ್ಲ. ಅದು ಪ್ರತಿ ಸಲ ನಮ್ಮನ್ನು ಹಿಂದೆ ಎಳಿತಾ ಇರುತ್ತೆ. ನಾವು ಓದಿರ್ತೀವಲ್ಲ ಒಳ್ಳೆಯ ಸಂಗತಿಗಳನ್ನು, ಅವುಗಳನ್ನು ಅಪ್ಲೈ ಮಾಡೋದಕ್ಕಾಗಿ ನಾವು ಸ್ಟ್ರಾಂಗ್ ಡಿಟರ್ಮಿನೇಷನನ್ನು ಮಾಡಬೇಕು, ದೃಢ ಸಂಕಲ್ಪ ಮಾಡಬೇಕು. ಈಗ ನೀವು ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಬುಕ್ಕನ್ನು ಓದಿದ್ದೀರಾ, ಅದರಲ್ಲಿ ಸೇವಿಂಗ್ ಮಾಡೋ ಟಿಪ್ಸ್ಗಳನ್ನು ಹೇಳಿದಾರೆಪ್ಪ ಅಂತಂದರೆ ನೀವು ಫಾಲ್ತು ಖರ್ಚುಗಳನ್ನು ಕಮ್ಮಿ ಮಾಡಿ ಅಸೆಟ್ಗಳನ್ನು ಬಿಲ್ಡ್ ಮಾಡೋದ್ರ ಮೇಲೆ ಫೋಕಸ್ ಮಾಡಬೇಕು. ಅಂದರೆ ನಿಮ್ಮಲ್ಲಿ ದೃಢ ಸಂಕಲ್ಪ ಬರಬೇಕು. ನೀವು ದೃಢ ಸಂಕಲ್ಪವನ್ನು ಬೆಳೆಸ್ಕೊಂಡ್ರೆ ಮಾತ್ರ ನೀವು ಓದಿರೋದನ್ನು ಅಪ್ಲೈ ಮಾಡ್ಕೋಬೋದು. ಈಗ ಬಸವಣ್ಣವರ ವಚನ ಓದಿದ್ದೀರಾ ಅಂತ ಅಂದ್ಕೊಳ್ಳಿ. ಬಸವಣ್ಣವ್ರು ಏನು ಹೇಳಿದ್ದಾರೆ? ಗುಡಿಗೆ ಹೋಗಿ ಮೂರ್ತಿ ಪೂಜೆ ಮಾಡೋಕ್ಕೆ ಹೋಗ್ಬಿಡಿ, ನಿಮ್ಮದೇ ಆದಂಥ ಇಷ್ಟಲಿಂಗ ಧಾರಣೆಯನ್ನು ಮಾಡ್ಕೊಳ್ಳಿ, ಇಲ್ಲೇ ಇದ್ದಾನೆ ನಿಮ್ಮ ದೇವರು, ಸರಿನಾ? ಪ್ರಾಣಿ ಹಿಂಸೆ ಮಾಡಬೇಡಿ, ಮನುಷ್ಯರ ಹಿಂಸೆ ಮಾಡಬೇಡಿ, ಜಾತೀಯತೆ ಮಾಡಬೇಡಿ, ಹೆಣ್ಣು ಗಂಡು ಭೇದ ಮಾಡಬೇಡಿ, ಮೇಲು ಕೀಳು ಮಾಡಬೇಡಿ, ಮನುಷ್ಯರಾಗಿ ಬದುಕಿ ಅಂತ ಹೇಳಿದ್ದಾರೆ. ಇದನ್ನು ನೀವು ಓದಿದ್ದೀರಾ. ಸೊ ಇದನ್ನು ಮಾಡೋಕ್ಕೆ ಏನು ಬೇಕಪ್ಪ ಅಂತಂದರೆ ದೃಢ ಸಂಕಲ್ಪ ಬೇಕು, ಗಟ್ಸ್ ಬೇಕು, ಸರಿನಾ? ನಾನು ನಿಮ್ಗೆ ಅಂತರ್ಜಾತಿ ವಿವಾಹ ಆಗಲೇಬೇಕು ಅಂತ ಹೇಳ್ತಾ ಇಲ್ಲ. ಅದನ್ನು ಮಾಡದೇ ಇದ್ರೂ ಕೂಡ ಮಿಕ್ಕಿದ್ದನ್ನಾದರೂ ಮಾಡೋ ಒಂದು ಗಟ್ಟಿ ಮನಸ್ಸು ಬೇಕು ನಿಮ್ಮಲ್ಲಿ. ನಿಮ್ಮ ಹತ್ರ ಗಟ್ಟಿ ಮನಸ್ಸಿದೆಯಪ್ಪ ಅಂತಂದರೆ ನಿಮ್ಗೆ ಏನೇನೆಲ್ಲ ನಾಲೆಜ್ ಇದೆಯಲ್ಲ, ಏನೇನೆಲ್ಲ ಓದಿದಿರಲ್ಲ, ಅದೆಲ್ಲವನ್ನು ಅಪ್ಲೈ ಮಾಡಬಹುದು. ನಾನು ಒಳ್ಳೊಳ್ಳೆ ಬುಕ್ಸ್ಗಳನ್ನು ಓದುವೆ, ಒಳ್ಳೊಳ್ಳೆ ವಿಚಾರಕರನ್ನು ಕೂಡ ಓದುವೆ. ಸೊ ಅದರಲ್ಲಿ ಓದಿರ್ತೀನಲ್ಲ, ನಾನು ಹಿಂದೂ ಮುಂದೆ ನೋಡದೆ ಅಪ್ಲೈ ಮಾಡಿಬಿಡ್ತೀನಿ. ಸ್ಟ್ರಾಂಗ್ ಡಿಟರ್ಮಿನೇಷನ್, ಬಂದದ್ದು ಬಂದಂಗೆ ಬದುಕೋಣ. ಒಳ್ಳೇದಿದೆಯಲ್ಲ, ಒಳ್ಳೇದನ್ನು ಅಪ್ಲೈ ಮಾಡ್ಕೊಳ್ಳೋಕ್ಕೆ ನಾನು ಯಾವತ್ತೂ ಹಿಂದೂ ಮುಂದೆ ನೋಡಲ್ಲ. ಕೆಟ್ಟದ್ದಿದೆ ಅಂತಂದರೆ ನಾನು ಅದರ ಸಮೀಪಕ್ಕೂ ಕೂಡ ಹೋಗಲ್ಲ. ಒಳ್ಳೇದಿದೆಯಲ್ಲ, ಏನು ಬಂದದ್ದು ನೋಡೋಣ ಅಂತೇಳಿ ನಾನು ಅಪ್ಲೈ ಮಾಡ್ತೀನಿ. ಸೊ ನೀವು ಅದನ್ನು ಫಾಲೋ ಮಾಡ್ಬೋದು ಒಳ್ಳೆಯದರ ವಿಚಾರದಲ್ಲಿ ಮಾತ್ರ. ನೆಕ್ಸ್ಟ್ ಪ್ರಶ್ನೆಯನ್ನು ವೇದಶ್ರೀ ಅವರು ಕೇಳಿದ್ದಾರೆ. ಭಗವಾನ್ ಶ್ರೀಕೃಷ್ಣ ವರ್ಣಸಂಕರ ಆಗಬಾರ್ದು ಅಂದಿದ್ರು, ನೀವು ಜಾತಿ ಧರ್ಮ ಎಲ್ಲ ಮೀರಿ ಮದುವೆ ಆಗಿ ಅಂತಿದ್ದಾರಲ್ಲ ಅಂತೇಳಿ ಕೇಳಿದ್ದಾರೆ. ಹೌದು, ನಾನು ವಿಶ್ವಗುರು ಬಸವಣ್ಣನವರನ್ನು ಫಾಲೋ ಮಾಡ್ತೀನಿ, ಪೂಜೆ ಅಂತೂ ಮಾಡಲ್ಲ. ಟು ಬಿ ಫ್ರ್ಯಾಂಕ್, ಇರೋದನ್ನು ಇರೋವಂಗೆ ಹೇಳ್ತೀನಿ, ಸುಳ್ಳು ಹೇಳ್ತಾ ಇಲ್ಲ. ನಾನು ಪೂಜೆ ಮಾಡಲ್ಲ ಜಾಸ್ತಿ, ಬಟ್ 100% ಫಾಲೋ ಮಾಡ್ತೀನಿ. ಸೊ ಬಸವಣ್ಣನವರು ಅಂತರ್ಜಾತೀಯ ವಿವಾಹವನ್ನು ಮಾಡಿಸೋದ್ರಿಂದ ಉದ್ದೇಶ ಏನಿತ್ತು? ಈ ಮನುವಾದಿಗಳು ಸೃಷ್ಟಿ ಮಾಡಿದ ವೈದಿಕ ಧರ್ಮ ಅಂದರೆ ಹಿಂದೂ ಧರ್ಮದಲ್ಲಿ ಜಾತೀಯತೆ, ಮೇಲು ಕೀಳು, ಗಂಡು ಹೆಣ್ಣು ಭೇದ ಭಾವದ ಈ ಥರದ ಎಲ್ಲ ದರಿದ್ರತೆಗಳಿದ್ವು. ಸೊ ಅವುಗಳನ್ನೆಲ್ಲ ಮಟ್ಟ ಹಾಕಿನೇ ಅವರು ಲಿಂಗಾಯತ ಧರ್ಮ ಕೊಟ್ಟರು. ನಮಗೆ ಒಂದು ಚೆನ್ನಾಗಿರುವ ಸೈಂಟಿಫಿಕ್ ಆಗಿರುವ ಮತ್ತು ಸೂಪರ್ ಆಗಿರುವ ಧರ್ಮ ಕೊಟ್ಟರು. ಅವರು ಅದಕ್ಕಾಗಿಯೇ ಇಂಟರ್ಕಾಸ್ಟ್ ಮ್ಯಾರೇಜ್ಗಳಿಗೆ ಪ್ರೋತ್ಸಾಹ ಮಾಡಿದರು. ಅವರು ಮಹಾಮಂತ್ರಿಯಾಗಿ ಇಷ್ಟೆಲ್ಲ ಮಾಡ್ತಾಯಿದ್ರು. ಸೊ ನಾವು ಮನುಷ್ಯರಾಗಿ ಆದರೂ ಮಾಡೋಕ್ಕೆ ಏನು ದಾಡಿ ಇದೆ? ಈಗ ನಮ್ಮ ಎಲ್ಲ ರಾಜಕಾರಣಿಗಳು, ಮಂತ್ರಿ ಸಂತ್ರಿಗಳೆಲ್ಲರೂ ಕೂಡ ತಾವು ದಲಿತರಾಗಿದ್ದರೂ ಕೂಡ ಇವರು ಬ್ರಾಹ್ಮಣರ ಹುಡುಗಿಯರ ಜೊತೆ, ಜೈನ್ ಕಾಸ್ಟ್ನ ಹುಡುಗಿಯರ ಜೊತೆ ಮದುವೆ ಆಗ್ತಾರೆ. ಯಾಕೆ ಆಗ್ತಾರೆ? ಪ್ರೀತಿಯಿಂದ ಆಗಲ್ಲ. ಅಲ್ಲಿ ಅಧಿಕಾರ ಸಿಗತ್ತೆ, ತಾವು ಬೇಗನೆ ಲೈಫಲ್ಲಿ, ಬಿಸ್ನೆಸ್ಸಲ್ಲಿ, ರಾಜಕೀಯದಲ್ಲಿ ಬೆಳಿಬೋದು ಅನ್ನೋದ್ರಿಂದ ಆಗ್ತಾರೆ. ಸೊ ಹೆಂಗಾದರೂ ಆಗಲಿ, ಯಾವುದೋ ಒಂದು ಉದ್ದೇಶಕ್ಕಾದರೂ ಆಗಲಿ ಆಗ್ತಾ ಇದ್ದಾರಲ್ಲ. ಸೊ ಅದಕ್ಕೂ ನಾನು ಸಪೋರ್ಟ್ ಮಾಡುವೆ. ಮತ್ತು ನೀವು ನಾರ್ಮಲ್ ಆಗಿ ಪ್ರೀತಿ ಪ್ರೇಮ ಅಂತೇಳಿ ಅಂತರ್ಜಾತಿ ಅಂತರ್ಧರ್ಮ ಮದುವೆ ಆದರೂ ಕೂಡ ನಾನು ಸಪೋರ್ಟ್ ಮಾಡುವೆ. ಬಸವಣ್ಣವರು ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಆ ಕಾರಣದಿಂದಲೂ ಸಪೋರ್ಟ್ ಮಾಡುವೆ. ಮತ್ತು ಸೈಂಟಿಫಿಕ್ ಜೀನ್ ಡೈವರ್ಸಿಟಿ ಥಿಯರಿಯನ್ನು ಫಾಲೋ ಮಾಡಿ ಅದರ ಬೇಸ್ ಮೇಲೂ ಕೂಡ ನಾನು ಇದಕ್ಕೆ ಸಪೋರ್ಟ್ ಮಾಡುವೆ. ಎಲ್ಲರೂ ಮಾಡಲೇಬೇಕಂತೇನಿಲ್ಲ. ನೀವು ಇಂಟರ್ಕಾಸ್ಟ್ ಮ್ಯಾರೇಜ್ ಆಗದೇ ಇದ್ದರೂ ಅಷ್ಟೇ ಹೋಯ್ತು. ಆದರೆ ನೀವು ಜೀನ್ ಟೆಸ್ಟ್ ಮಾಡಿ ಮಾಡೋಕ್ಕೇನು ದಾಡಿ ಇದೆ? ಸೇಮ್ ಜೀನಲ್ಲಿ ಆಗಬಾರ್ದು ಅನ್ನೋದು ಅಷ್ಟೇ ನಾನು ಹೇಳಿರೋದು. ನಿಮ್ಮ ವಿಚಾರ ನಿಮಗೆ ಬಿಟ್ಟಿದ್ದು. ನೋಡಿ, ನಾನಂತೂ ಒಬ್ಬನೇ ಇರುವೆ ಅಂತಂದರೆ ನಾನು ಒಬ್ಬಳನ್ನೇ ಆಗುವೆ, ನಾನೇ 100 ಜನರನ್ನು ಆಗ್ತಾ ಇಲ್ಲ. ಸೊ ನಾನು ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವೆ. ನಿಮಗೆ ಸರಿ ಅನಿಸಿದರೆ ಫಾಲೋ ಮಾಡ್ಬೋದು, ಇಲ್ಲ ಅಂತಂದರೆ ರಿಜೆಕ್ಟ್ ಮಾಡ್ಬೋದು. ಅವರವರ ಲೈಫು ಅವರವ್ರ ಇಷ್ಟ. ಇಷ್ಟೇ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ.
ಕಾವೇರಿ ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಸರ್ ನಿಮ್ಮ ಕಾಸ್ಟ್ ಯಾವುದು ಅಂತೇಳಿ ಕೇಳಿದ್ದಾರೆ. ಸೊ ನಮ್ಮ ಕಾಸ್ಟ್ನ ಮೇಲೆ ನನಗೆ ಈಗ ಸದ್ಯಕ್ಕಂತೂ ಅಷ್ಟೇನು ಎದೆ ತಟ್ಕೊಂಡು ಹೇಳೋಷ್ಟರ ಮಟ್ಟಿಗೆ ಗರ್ವ ಇಲ್ಲ. ಲಿಂಗಾಯತ್ ಕಾಸ್ಟ್ ಇದೆ, ಲಿಂಗಾಯತ್ ಧರ್ಮನೇ ಇದೆ, ಧರ್ಮವು ಲಿಂಗಾಯತೆ, ಜಾತಿನೇ ಲಿಂಗಾಯತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಯಾಕೆ ನಾನು ಅದನ್ನು ಪದೇ ಪದೇ ಹಿಂಗೆ ಪ್ರೌಡ್ ಫೀಲ್ ಮಾಡಿ ಹೇಳಲ್ಲಪ್ಪ ಅಂತಂದರೆ, ಬೇರೆಯವರೆಲ್ಲ ಎದೆ ತಟ್ಕೊಂಡು ಹೇಳ್ತಾ ಇರ್ತಾರಲ್ಲ, ಹಂಗೆ ಹೇಳಲ್ಲಪ್ಪ ಅಂತಂದರೆ, ಲಿಂಗಾಯತರು ಎಲ್ಲಿಂದ ಬಂತಿದ್ದು? ಬಸವಣ್ಣನವರು ಸೃಷ್ಟಿ ಮಾಡಿರುವ ಒಂದು ಧರ್ಮ, ಬಸವಣ್ಣನವರ ಹಾಕಿಕೊಟ್ಟ ದಾರಿಯಲ್ಲಿ ನಾವು ಸಾಕ್ತಾ ಇದ್ದೀವಿ. ನಾವು ಇಷ್ಟಲಿಂಗ ಪೂಜೆ ಮಾಡ್ಕೊತೀವಿ, ಮೂಢನಂಬಿಕೆಗಳಿಂದ ದೂರ ಇದ್ದೀವಿ, ಪ್ಯೂರ್ ವೆಜಿಟೇರಿಯನ್ ಆಹಾರವನ್ನು ಸೇವಿಸ್ತಾ ಇದ್ದೀವಿ, ಸುಳ್ಳು ಶಾಸ್ತ್ರ, ಗೊಳ್ಳು ಪುರಾಣ, ಜಾತೀಯತೆ ಮಾಡುವ ವೇದ ಎಲ್ಲ ಥಿಂಗ್ಸ್ಗಳನ್ನೆಲ್ಲವನ್ನು ರಿಜೆಕ್ಟ್ ಮಾಡಿದ್ದೀವಿ, ಒಳ್ಳೆಯ ಆಚಾರ ವಿಚಾರ ಸಂಸ್ಕಾರಗಳನ್ನು ಹೊಂದಿದ್ದೀವಿ. ಆದರೆ ನಾವೆಲ್ಲರೂ ಕೂಡ ಲಿಂಗಾಯತ್ರೆ ಅಂತ ಹೇಳ್ಕೊತೀವಿ, ನಮ್ಮಲ್ಲೇ ಒಡಕುಗಳಿವೆ, ನಮ್ಮಲ್ಲೇ ಉಪಜಾತಿಗಳಿವೆ. ನಾವು ಲಿಂಗಾಯತರಲ್ಲೇ ಒಳಗೊಳಗೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗೋಕ್ಕೆ ಅಲೌ ಮಾಡಲ್ಲ ಪೇರೆಂಟ್ಸ್ಗಳು. ಸೊ ಯಾವಾಗ ಎಲ್ಲ ಲಿಂಗಾಯತರು ಒಂದು ಅನ್ನೋ ಭಾವನೆ ಬರುತ್ತಲ್ಲ, ಬಸವಣ್ಣನವರು ಶ್ರೇಷ್ಠ ಜಾತಿಯವರಿಗೂ ಮತ್ತು ದಲಿತರ ಮಧ್ಯೆ ಅಂತರ್ಜಾತೀಯ ವಿವಾಹಗಳನ್ನು ಮಾಡಿಸಿದ್ರು. ಅಷ್ಟು ಶ್ರೇಷ್ಠ ವ್ಯಕ್ತಿಯವರು, ಅಂದರೆ ಅವರು ಫಿಕ್ಸ್ ಆಗಿದ್ರು, ಅವರು ಜಾತೀಯತೆಯನ್ನು ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಬ್ರಾಹ್ಮಣ್ಯ ಅನ್ನೋದಿದೆಯಲ್ಲ, ಅದು ಅವರನ್ನೇ ನಿರ್ಮೂಲನೆ ಮಾಡಿಬಿಡ್ತು. ಆದರೆ ಇವತ್ತು ಬಸವಣ್ಣನವರಿಗೆ ಹರ್ಟ್ ಮಾಡ್ತಾ ಇರೋರು ಜಾಸ್ತಿ ಯಾರಾದರೂ ಇದ್ದರೆ, ಬೇರೆ ಧರ್ಮದವರು ಬೇರೆ ಜಾತಿಯವರು ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ, ಅದು ನಮ್ಗೆ ಬೇಕಾಗಿಲ್ಲ. ಆದರೆ ಅಟ್ಲೀಸ್ಟ್ ನಾವು ಬಸವಣ್ಣನವರನ್ನು ಪೂಜೆ ಮಾಡ್ತೀವಿ ಅಂತಂದರೆ ಸ್ವಲ್ಪನಾದರೂ ಫಾಲೋ ಮಾಡಬೇಕಲ್ಲ. ಬಸವಣ್ಣನವರು ಈ ರೀತಿ ಅಂತರ್ಜಾತಿ ಅಂತರ್ಧರ್ಮ ವಿವಾಹಗಳನ್ನು ಮಾಡ್ಕೊಳ್ಳಿ ಅಂತಂದಿದ್ರೆ ನಾವು ಆಗ್ತಾ ಇಲ್ಲಲ್ಲ, ನಮ್ಮಲ್ಲೇ ಆಗ್ತಾ ಇಲ್ಲಲ್ಲ. ಲಿಂಗಾಯತರಲ್ಲೇ ನಾವೆಲ್ಲರೂ ಲಿಂಗಾಯತರೇ ಅಂತೀವಿ, ಬಟ್ 52 ಜಾತಿ ಮಾಡ್ಕೊಂಡು ಕುಂತಿದ್ದೀವಿ. ಸೊ ಇದರ ಮಧ್ಯೆ ಎಲ್ಲದರಲ್ಲೂ ಕೂಡ ಬಿಂದಾಸಾಗಿ ಪಂಚಮಸಾಲಿಯವರು ಬಣಜಿಗರ ಜೊತೆಗೆ, ಬಣಜಿಗರು ಬೇರೆ ವೀರಶೈವ ಲಿಂಗಾಯತರ ಜೊತೆಗೆ, ಸ್ವಾಮಿಗಳ ಜೊತೆಗೆ, ಮಾಳಿಗಳ ಜೊತೆಗೆ, ಲಿಂಗಾಯತ ಮರಾಠಗಳ ಜೊತೆಗೆ, ತೇಲಿಗಳ ಜೊತೆಗೆ, ಜೇಡರವರ ಜೊತೆಗೆ, ನೇಕಾರರ ಜೊತೆಗೆ, ಈ ರೀತಿ ಯಾವಾಗ ಫ್ರೀ ಆಗಿ ಲಿಂಗಾಯತರು ಅಂತಂದರೆ ಅದು ಒಂದೇ ಜಾತಿ ಒಂದೇ ಧರ್ಮ ಇರಬೇಕು, ಅದರಲ್ಲಿ ಮತ್ತೆ ಒಡಕುಗಳು ಉಪಜಾತಿಗಳು ಬರಬಾರ್ದು. ಸೊ ಯಾವತ್ತೂ ಈ ರೀತಿ ಆಗತ್ತಲ್ಲ, ಯಾವತ್ತೂ ಬಸವಣ್ಣನವರ ನಿಜವಾದ ಧರ್ಮ ಅವ್ರು ಅಂದ್ಕೊಂಡಂಗೆ ಪ್ರಾಕ್ಟಿಕಲ್ ಆಗಿ ಎಕ್ಸಿಸ್ಟ್ ಆಗತ್ತಲ್ಲ, ಆವಾಗ ನಾನು ಎದೆ ತಟ್ಕೊಂಡು ಲಿಂಗಾಯತ್ 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 ಅಂತೇಳಿ ಪ್ರಚಾರ ಮಾಡ್ಕೊಂಡು ತಿರುಗುವೆ. ಬಟ್ ಸದ್ಯಕ್ಕಂತೂ ಲಿಂಗಾಯತ್ ಇದ್ದೀನಿ ಅನ್ನೋದಕ್ಕೆ ಹೆಮ್ಮೆ ಇದೆ, ಬಟ್ ಪ್ರಮೋಟ್ ಮಾಡಲ್ಲ ಅಷ್ಟೇ. ಕಾರಣ ಇದೆ, ಬರೀ ನಾವು ಧರ್ಮ ಮಾಡ್ತೀವಿ ಜಾತಿ ಮಾಡ್ತೀವಿ ಅಂತಂದರೆ ಅದರಲ್ಲಿ ಒಂದು ಮೀನಿಂಗ್ ಬೇಕು, ಮನುಷ್ಯತ್ವ ಬೇಕು. ಎಲ್ಲದಕ್ಕಿಂತ ಮೊದಲು ನಾವು ಮನುಷ್ಯರು. ಈ ಜಾತಿ ಧರ್ಮಗಳನ್ನು ಮಾಡಿರೋದು ಮನುವಾದಿಗಳು, ದೇವರು ಮಾಡಿಲ್ಲ. ಮನುವಾದಿಗಳು ದೇವರನ್ನೇ ಸೃಷ್ಟಿ ಮಾಡಿದ್ದಾರೆ, ನಕಲಿ ದೇವರುಗಳ ಮೇಲೆ ನಮಗೆ ನಂಬಿಕೆ ಇಲ್ಲ. ನಮ್ಮ ದೇವರು ಬಸವಣ್ಣ ಅಂತಂದರೆ, ವಿಶ್ವಗುರು ಅವರೇ ಅಂತಂದರೆ ನಾವು ಅವರನ್ನೇ ಫಾಲೋ ಮಾಡಬೇಕು. ಸೊ ಇಷ್ಟೇ, ಜಾತಿ ಕೇಳಿದಿರಲ್ಲ, ಲಿಂಗಾಯತ, ದ್ಯಾಟ್ಸ್ ಇಟ್. ನೆಕ್ಸ್ಟ್ ಪ್ರಶ್ನೆಯನ್ನು ಮಂಜು ಅವರು ಕೇಳಿದ್ದಾರೆ, ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ಗೋಲ್ ಆರ್ ಡೆಸ್ಟಿನೇಷನ್ ಗೋಲ್ ಆರ್ ಫೈನಲ್ ಗೋಲ್? ಲೈಕ್ ನಾನು ಹಿಂಗೆ ಆಗಬೇಕು, ಇವ್ರ ಥರನೇ ಆಗಬೇಕು ಅಂಥೇಳಿ. ನನಗೆ ಯಾವತ್ತೂ ಕೂಡ ನನಗೆ ಹಿಂಗೆ ಆಗಬೇಕು, ಇವ್ರ ಥರನೇ ಆಗಬೇಕು ಅಂಥೇಳಿ ಯಾವತ್ತೂ ಕೂಡ ಅನಿಸಿಲ್ಲ, ಅನಿಸೋದು ಇಲ್ಲ. ನಾನು ಮುಂಚೆಯಿಂದಲೂ ಸ್ವಲ್ಪ ಡಿಫ್ರೆಂಟ್ ಆಗಿರುವ ವಿಚಿತ್ರ ಪ್ರಾಣಿನೇ ಆಗಿರುವೆ. ನನ್ನ ವಿಚಾರಧಾರೆಗಳು ಬೇರೆ ಇವೆ, ನನ್ನ ಲಿವಿಂಗ್ ಸ್ಟೈಲ್ ಕೂಡ ಬೇರೆ ಇದೆ, ನಂದು ಎಲ್ಲನೂ ಕಂಪ್ಲೀಟ್ ಬೇರೆಯೇ ಇದ್ದೀನಿ. ನಾನು ಯಾರ ಜೊತೆಗೂ ಅಷ್ಟು ಈಸಿಯಾಗಿ ಮ್ಯಾಚ್ ಆಗಲ್ಲ, ಹೊಂದ್ಕೊಳ್ಳಲ್ಲ. ಯುನೀಕ್ ಪರ್ಸ್ನಾಲಿಟಿ ಇದೆ, ಅದಕ್ಕಾಗಿ ಕೋಟಿಗೊಬ್ಬರ ಥರ ಇದ್ದೀನಿ ನಾನು. ನನಗೆ ಇವರಂತ ಆಗಬೇಕು ಅವರಂತ ಆಗಬೇಕಂತ ಅನಿಸಿಲ್ಲ, ಬಟ್ ನನಗೆ ನನ್ನದೇ ಆದ ದೊಡ್ಡ ದೊಡ್ಡ ಗೋಲ್ಸ್ಗಳಿವೆ. ಮೊದಲೇ ಗೋಲ್ಸ್ ಏನಪ್ಪ ಅಂತಂದರೆ, ನಾನೀಗ ಶುರು ಮಾಡಿರುವ ರೋರಿಂಗ್ ಕ್ರಿಯೇಷನ್ಸ್ ಎಡ್ಟೆಕ್ ಸ್ಟಾರ್ಟಪ್ಪು ಇದು ಇಂಟರ್ನ್ಯಾಷನಲ್ ಲೆವೆಲಿಗೆ ತೊಗೊಂಡು ಹೋಗೋದಿದೆ. ಇದರ ಜೊತೆಗೆ ನಾನು ಇನ್ನೊಂದು ಹೆಲ್ತ್ ಟೆಕ್ ಸ್ಟಾರ್ಟಪ್ಪನ್ನು ಮಾಡೋ ಆಸೆನ ಇಟ್ಕೊಂಡಿರುವೆ. ಸೊ ಅದನ್ನು ಕೂಡ ಮಾಡುವೆ, ಅದನ್ನು ಕೂಡ 100% ಸಕ್ಸಸ್ ಮಾಡುವೆ. ಹೆಲ್ತ್ ಕೇರ್ ಸಿಸ್ಟಮ್ ಇದೆಯಲ್ಲ, ಇಂಡಸ್ಟ್ರಿಯನ್ನು ಪೂರ್ತಿ ರೆವಲ್ಯೂಷನೈಸ್ ಮಾಡುವೆ. ಇನ್ನು ಟೂರಿಸಮ್ ಟೆಕ್ ಮಾಡ್ತಾ ಇರುವೆ, ರೋರಿಂಗ್ ಇಂಡಿಯಾ ಅಂಥೇಳಿ. ಸೊ ಇಂಡಿಯಾದಲ್ಲಿ ಸೇಫೆಸ್ಟ್ ಆಗಿರುವ ಟೂರಿಸಮ್ ಇಕೋಸಿಸ್ಟಮನ್ನು ಬಿಲ್ಡ್ ಮಾಡೋದಾಗಿದೆ. ಅಂದರೆ ಎಜುಕೇಷನ್ ಸಿಸ್ಟಮು, ಹೆಲ್ತ್ ಸಿಸ್ಟಮು ಮತ್ತು ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಸಿಸ್ಟಮು, ಇದರಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡೋದೇ ನನ್ನ ಜೀವನದ ಅಂತಿಮ ಗೋಲ್ ಆಗಿದೆ. ಲಾಸ್ಟ್ ನಾನು ಸಾಯೋವಾಗ ನನ್ನ ಓನ್ ಸ್ವಂತ ಹಾಸ್ಪಿಟಲಲ್ಲೇ ಸಾಯಬೇಕು ಅನ್ನೋದು ನನ್ನ ಅಂತಿಮ ಗೋಲ್ ಆಗಿದೆ. ಸೊ ಇಷ್ಟು ಬಿಟ್ಟರೆ ನನ್ನ ಜೀವನದಲ್ಲಿ ಬೇರೆ ಏನಿಲ್ಲ. ಈಗ ಸದ್ಯಕ್ಕೆ ಕುಂತರು ನಿಂತರು ಮಲಗಿದ್ರು ಎದ್ರು ಈ 3 ಗೋಲ್ಗಳಷ್ಟೇ ಓಡಾಡ್ತಾ ಇರ್ತವೆ. ಇದಕ್ಕಾಗಿಯೇ ನಾನು ಕಳೆದ 10 ವರ್ಷದಿಂದ ದಿನ ರಾತ್ರಿ ಕೆಲಸ ಮಾಡ್ತಾ ಇರುವೆ. ಸೊ ಇಷ್ಟೇ ಇದೆ, ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನೆಕ್ಸ್ಟ್ ಪ್ರಶ್ನೆಯನ್ನು ಆಂಜನೇಯ ಅನ್ವರ್ ಅವರು ಕೇಳಿದ್ದಾರೆ. ಇವರ ಪ್ರಶ್ನೆ ಏನಪ್ಪ ಅಂತಂದರೆ, ಸಾಧನೆ ಮಾಡಬೇಕು ಅಂತಂದರೆ ಮೈಂಡ್ಸೆಟ್ ಹೇಗೆ ಫಿಕ್ಸ್ ಮಾಡ್ಕೊಳ್ಬೇಕು, ಸೋಷಿಯಲಿ ಮೆಂಟಲಿ ಸೈಕಾಲಜಿಕಲಿ ಅಂತ ಕೇಳಿದ್ದಾರೆ. ನೀವು ರಿಯಲ್ ಆಗಿ ಸಾಧನೆ ಮಾಡಬೇಕಪ್ಪ ಅಂತಂದರೆ ಎಲ್ಲದಕ್ಕಿಂತ ಮೊದಲು ನೀವು ಆ್ಯಕ್ಷನ್ ಬೇಸ್ಡ್ ಆಗಿರುವ ಸ್ಮಾರ್ಟ್ ಗೋಲ್ಸ್ಗಳನ್ನು ಸೆಟ್ ಮಾಡಬೇಕು. ರಿಸಲ್ಟ್ ಬೇಸ್ಡ್ ಆಗಿರುವ ಗೋಲ್ಸ್ಗಳನ್ನ ಸೆಟ್ ಮಾಡಬಾರ್ದು.
ಮತ್ತು ಸಾಧನೆಯ ದಾರಿ ಏನಿದೆಯಲ್ಲ ಅಷ್ಟೊಂದು ಸುಲಭವಲ್ಲ. ಅದು ಕಲ್ಲು ಮುಳ್ಳು ಅವಮಾನ ನೋವು ಕಣ್ಣೀರು ಬೆವರುಗಳಿಂದ ಕೂಡಿದ ಒಂದು ಕಠಿಣ ರಸ್ತೆಯಾಗಿದೆ. ಇದರಲ್ಲಿ ನಿಮಗೆ ಸಾಧನೆ ಮಾಡ್ತೀನಿ ಅಂತಂದರೆ ಯಾರೂ ಸಪೋರ್ಟ್ ಮಾಡಲ್ಲ. ನೀವು ಮನೆ ಕಟ್ತಾ ಇದ್ದೀರಾ ಅಂತಂದರೆ ಯಾರೂ ಬಂದು ಸಪೋರ್ಟ್ ಮಾಡಲ್ಲ. ಮನೆ ಕಟ್ಟಿದ ನಂತರ ಊಟಕ್ಕೆ ಹೇಳಿ ಊರು ತುಂಬ ಎಲ್ಲರೂ ಬರ್ತಾರೆ. ಸೊ ಸಕ್ಸಸ್ಸಿನ ದಾರಿ ಕೂಡ ಇದೇ ರೀತಿ ಇದೆ. ಸೊ ಸಾಧನೆ ಮಾಡಬೇಕಪ್ಪ ಅಂತಂದರೆ ನೀವು ಮೆಂಟಲಿ ಸ್ಟ್ರಾಂಗ್ ಆಗಲೇಬೇಕು. ನಿಮಗೆ ಪ್ರಥಮ ಪ್ರಯತ್ನದಲ್ಲಿ ಯಶಸ್ಸು ಸಿಗತ್ತೆ ಅಂತೇಳಿ ಹೇಳಕ್ಕೆ ಬರಲ್ಲ. ಸರಿನೇ, ನೀವು 2ನೇ ಅಟೆಂಪ್ಟು 3ನೇ ಅಟೆಂಪ್ಟು ಕೊಡಲೇಬೇಕಾಗತ್ತೆ. ಸೋಲು ಗೆಲುವಿನ ಮೊದಲ ಮೆಟ್ಟಿಲು. ನೀವು ಎಷ್ಟು ಸರ್ತಿ ಸೋಲ್ತಿರಲ್ಲ ಅಷ್ಟು ಸರ್ತಿ ನೀವು ಡೆವಲಪ್ ಆಗ್ತಾ ಹೋಗ್ತಿರ್ತೀರ. ಹಾಗೆ ಹೋಗ್ಬೇಕು. ನೀವು ಟ್ರೈ ಅಗೇನ್ ಆ್ಯಂಡ್ ಅಗೇನ್ ಥರ ಎಫರ್ಟ್ ಹಾಕ್ತಾ ಕನ್ಸಿಸ್ಟೆಂಟಾಗಿ ಹೋಗಬೇಕು. ವಿನ್ನರ್ ಮೆಂಟಾಲಿಟಿ ನಿಮ್ಮಲ್ಲಿರಬೇಕು. ನಿಮ್ಮಲ್ಲಿ ವಿನ್ನರ್ ಮೆಂಟಾಲಿಟಿ ಇತ್ತಪ್ಪ ಅಂತಂದರೆ ನೀವು ಗೆಲ್ತೀರಾ, ಸಕ್ಸಸ್ಫುಲ್ ಆಗೇ ಆಗ್ತೀರಾ. ನೆಕ್ಸ್ಟು ಸಿಗ್ಮಾ ಅಯ್ಯಪ್ಪಯ್ಯ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ನಿಮ್ಮದ ಯಾವ ಊರು ಅಂತ ಕೇಳಿದ್ದಾರೆ. ನಮ್ಮದು ಬೆಳಗಾವಿ, ಸದ್ಯಕ್ಕಿರೋದು ಪುಣೆ ಮಹಾರಾಷ್ಟ್ರ. ಮತ್ತು ಈಗ ಇನ್ನೊಂದು ವಾರದಲ್ಲಿ ಬೆಂಗಳೂರು ಕರ್ನಾಟಕಕ್ಕೆ ಶಿಫ್ಟ್ ಆಗೋ ಆಸೆ ಇದೆ. ನಮ್ಮದು ಯಾವತ್ತಿದ್ರೂ ಕೂಡ ಪರ್ಮನೆಂಟ್ ಊರು ಬೆಳಗಾವಿನೇ ಇರುತ್ತೆ, ಅದಂತೂ ಚೇಂಜ್ ಮಾಡೋಕ್ಕಾಗಲ್ಲ. ಹುಟ್ಟಿದವರು ಮಹಾರಾಷ್ಟ್ರದ ಸಂಗ್ಲಿ ಇದೆ, ಅದನ್ನು ಕೂಡ ಚೇಂಜ್ ಮಾಡೋಕ್ಕಾಗಲ್ಲ. ಇವೆರಡೂ ಕೂಡ ನನಗೆ ಪರ್ಮನೆಂಟೇ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡೂ ಕೂಡ ನನಗೆ 2 ಕಣ್ಣುಗಳಿದ್ದ. ಈ ಎರಡರಲ್ಲಿ ನಾನು ಯಾವುದನ್ನು ಕೂಡ ಬಿಟ್ಕೊಡಲ್ಲ, ಯಾವುದನ್ನು ಕೂಡ ಕಳ್ಕೊಳ್ಳಲ್ಲ. ಎರಡನ್ನು ಕೂಡ ಸಮನಾಗಿಯೇ ನೋಡುವೆ, ಸಮಾನವಾಗಿಯೇ ಮುಂದೆ ತೆಗೆದುಕೊಂಡು ಹೋಗುವೆ. ಇನ್ನು ಪುಣೆ ಏನಿದೆಯಲ್ಲ ಒಂಥರ ಇದು ತವ್ರ ಮನೆ ಅಂದಂಗೆ, ಬೆಂಗಳೂರು ಏನಿದೆಯಲ್ಲ ಇದು ಗಂಡನ ಮನೆ ಅಂದಂಗೆ ನನಗೆ. ಅಂತಂದರೆ ನಾನು ಎಷ್ಟೇ ದುಡ್ಡು ಗಳಿಸಿದ್ರು ಕೂಡ ಫೈನಲಿ ಖರ್ಚು ಮಾಡೋಕ್ಕೆ ಹೋಗೋದು ಇರೋದು ಪುಣೆಯಲ್ಲೇ. ಬಟ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟಪ್ ಮಾಡೋಕ್ಕೆ ಬೆಂಗಳೂರಿಗಂತೂ ಶಿಫ್ಟ್ ಆಗ್ತಾ ಇರುವೆ. ಸೊ ಎರಡೂ ಅಷ್ಟೇ ಇದೆ. ಈ 4 ಸಿಟಿಗಳಂತೂ ನನಗೆ ಕ್ಲೋಸ್ ಆಗಿವೆ. ಸಾಯೋ ತನಕ ಇಲ್ಲೇ ಇರ್ತೀನಿ, ದೇಶ ಬಿಟ್ಟಂತೂ ಹೋಗಲ್ಲ. ಎಷ್ಟೇ ದೊಡ್ಡ ಅಪಾರ್ಚುನಿಟಿ ಹೊರದೇಶಗಳಿಂದ ಬಂದರೂ ಕೂಡ ನಾನು ಹೋಗಲ್ಲ. ಇಲ್ಲಿ ಹುಟ್ಟಿದ್ದೀನಿಪ್ಪ ಅಂತಂದರೆ ಇಲ್ಲೇ ಕಂಟ್ರಿಬ್ಯೂಟ್ ಮಾಡುವೆ, ಇಲ್ಲೇ ಬದುಕಿ ತೋರಿಸುವೆ. ಮುಂದಿನ ಪ್ರಶ್ನೆಯನ್ನು ಚಂದ್ರಶೇಖರ್ ಅವರು ಕೇಳಿದ್ದಾರೆ. ಇವರ ಪ್ರಶ್ನೆ ಏನಪ್ಪ ಅಂತಂದರೆ, ಐ ನೋ ಯು ಆರ್ ಡೂಯಿಂಗ್ ಲಾಟ್ಸ್ ಆಫ್ ರಿಸರ್ಚ್ ಆನ್ ಗರ್ಲ್ಸ್, ಯು ಮಸ್ಟ್ ಗೆಟ್ ಮ್ಯಾರಿ ಸೂನ್, ಸೊ ವೆನ್ ಈಸ್ ಯುವರ್ ಮ್ಯಾರೇಜ್ ಸತೀಶ್ ಅಂತ ಕೇಳಿದ್ದಾರೆ. ಸರು ಹಾಗೇನಿಲ್ಲ, ನಾನು ನನ್ನ ಹೆಲ್ತ್ ಟೆಕ್ ಸ್ಟಾರ್ಟಪ್ಗಾಗಿ PG ಡಿಪ್ಲೊಮಾ ಇನ್ ಡಯಟ್ ಆ್ಯಂಡ್ ನ್ಯೂಟ್ರಿಷನನ್ನು ಮಾಡ್ತಾ ಇರುವೆ. ಇದರ ಜೊತೆಗೆ ಯೋಗವನ್ನು ಕೂಡ ನಾನು ಕಳೆದ 10-15 ವರ್ಷಗಳಿಂದ ಮಾಡಿಕೊಂಡೇ ಬರ್ತಾ ಇರುವೆ. ಬಹಳಷ್ಟು ಪುಸ್ತಕಗಳನ್ನು ಓದಿರುವೆ. ಮತ್ತು ನನ್ನ ಹೆಲ್ತ್ ಟೆಕ್ ಸ್ಟಾರ್ಟಪ್ಗೋಸ್ಕರ ನಾನು ಕ್ಲಿನಿಕಲ್ ಸೈಕಾಲಜಿ ಇರ್ಬೋದು, ಚೈಲ್ಡ್ ಸೈಕಾಲಜಿ ಇರ್ಬೋದು, ಮತ್ತು ಮೆಂಟಲ್ ಹೆಲ್ತ್ನ ಬಗ್ಗೆ ಇರ್ಬೋದು, ಈ ರೀತಿ ಎಲ್ಲ ಬುಕ್ಸ್ಗಳನ್ನು ಓದ್ತಾ ಇರುವೆ. ಕೆಲವೊಂದಿಷ್ಟು ಕೋರ್ಸಸ್ಗಳಿಗೆ ಜಾಯಿನ್ ಆಗಿರುವೆ. ಕೆಲವೊಂದಿಷ್ಟು ಡಾಕ್ಟರ್ ಫ್ರೆಂಡ್ಸ್ಗಳಿದ್ದಾರೆ, ಅವರ ಅಂಡರ್ನಲ್ಲಿ ಕೆಲಸ ಮಾಡ್ತಾ ಇರುವೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ಟು ನಾಲೆಜನ್ನು ಗೇನ್ ಮಾಡ್ತಾ ಇರುವೆ. ಸೊ ಅದರಲ್ಲಿ ನನಗೇನು ವಿಷಯಗಳು ಕಲಿಯೋಕ್ಕೆ ಸಿಕ್ವೋ, ರಿಲೇಷನ್ಶಿಪ್ನ ಬಗ್ಗೆ, ಗಂಡ್ಮಕ್ಕಳ ಮೈಂಡ್ಸೆಟ್ನ ಬಗ್ಗೆ, ಹೆಣ್ಮಕ್ಳ ಮೈಂಡ್ಸೆಟ್ನ ಬಗ್ಗೆ, ಅದನ್ನೇ ನಾನು ಯಾರಿಗಾದರೂ ಯೂಸ್ ಆಗತ್ತೆ, ಉಪಯೋಗ ಆಗ್ಬೋದು ಅಂತೇಳಿ ಶೇರ್ ಮಾಡಿರುವೆ ಅಷ್ಟೇ, ಮತ್ತೇನಿಲ್ಲ. ಹುಡುಗಿಯರ ಮೇಲಂತೂ ಏನು ರಿಸರ್ಚ್ ಮಾಡ್ತಾ ಇಲ್ಲ, ಅಷ್ಟೇ ಅವನಿಗೆ ಟೈಮ್ ಇದೆ. ಸೊ ನಮ್ಮದೇ ಇಲ್ಲಿ ಬದುಕೋದು ದೊಡ್ಡ ಸಂಕಷ್ಟ ಆಗಿದೆ, ಮಹಾಭಾರತದ ಥರ ಆಗಿದೆ. ಸೊ ನನಗೆಷ್ಟು ಗೊತ್ತಿತ್ತಲ್ಲ ಅಷ್ಟನ್ನು ಹಾನೆಸ್ಟಾಗಿ ಶೇರ್ ಮಾಡಿರುವೆ. ಮದುವೆ ಯಾವಾಗಪ್ಪ ಅಂತಂದರೆ ಯಾವಾಗ ಒಳ್ಳೆ ಹುಡುಗಿ ಸಿಗ್ತಾಳೋ ಸೊ ಆವಾಗ ಮದುವೆ ಆಗತ್ತೆ ಅಷ್ಟೇ. ನಾನೇನು ಹುಡುಕ್ತಾ ಇಲ್ಲ. ಯಾವ ಹುಡುಗಿ ಬಂದುಬಿಟ್ಟು ಯಾವುದೇ ಜಾತಿ ಇರಲಿ ಧರ್ಮ ಇರಲಿ ನಾನೇನೇನೋ ಒಪ್ಕೊಳ್ಳುವೆ. ಜಾತೀಯತೆ ಮಾಡಲ್ಲ, ಧರ್ಮವನ್ನು ಮಾಡಲ್ಲ. ನಿನ್ನ ಕನಸುಗಳಿಗೆ ನಿನಗೆ ಸಪೋರ್ಟ್ ಮಾಡುವೆ. ಯಾವಳು ಲವ್ವಿಂಗು ಕೇರಿಂಗ್ ಪಾರ್ಟ್ನರ್ ಸಿಗ್ತಾಳಲ್ಲ ಅವಾಗ ಆಗುವೆ. ಸದ್ಯಕ್ಕಂತೂ ಯಾವುದೇ ಆಪ್ಷನಲ್ಲಂತೂ ಯಾವುದೇ ಹುಡುಗಿ ಇಲ್ಲ. ನೆಕ್ಸ್ಟ್ ಪ್ರಶ್ನೆ ತುಂಬಾ ದೊಡ್ಡದಿದೆ. ಇವರ ಪ್ರಶ್ನೆಯನ್ನು ನಾನು ಸಮರೈಸ್ ಮಾಡಿ ಹೇಳುವೆ. ಈ ಪ್ರಶ್ನೆಯನ್ನು ಕುಸುಮಾ ಅವರು ಕೇಳಿದ್ದಾರೆ. ಇವರು ಲಿಂಗಾಯತರೇ ಆಗಿದ್ದಾರೆ ನಮ್ಮ ಥರ. ಸೊ ಇವರ ಪ್ರಶ್ನೆ ಏನಪ್ಪ ಅಂತಂದರೆ, ನಾವು ಶಿವಲಿಂಗ ಪೂಜೆ ಮಾಡ್ತೀವಿ, ಲಿಂಗ ಪೂಜೆ ಮಾಡ್ತೀವಿ, ಸಸ್ಯಾಹಾರವನ್ನು ಸೇವಿಸ್ತೀವಿ, ಬೇರೆ ಜಾತಿಯವರನ್ನು ಮದುವೆ ಆದರೆ ಹೇಗೆ ನಮ್ಮ ಧರ್ಮವನ್ನು ಫಾಲೋ ಮಾಡೋದು ಅಂತ ಕೇಳಿದ್ದಾರೆ. ನೋಡಿ ಕುಸುಮಾ ಅವರೇ, ನಾನು ನಿಮಗೆ ಅಂತರ್ಜಾತೀಯ ವಿವಾಹವನ್ನು ಮಾಡ್ಕೋ ಅಂತಂದಿದ್ದೀನಿ ಅಂತಂದರೆ ನೀವು ನಾನ್ ವೆಜ್ ಇದ್ದವ್ರನ್ನೇ ಮದುವೆ ಆಗಬೇಕು ಅಂತ ನಾನೇನಲ್ಲಿ ಹೇಳಿಲ್ಲ. ನಾನು ಹೇಳಿರೋದೇನಪ್ಪ ಅಂತಂದರೆ, ನಿಮಗೆ ಬೇರೆ ಜಾತಿಯಲ್ಲಿ ಬೇರೆ ಧರ್ಮದಲ್ಲಿ ನಿಮ್ಮ ವಿಚಾರಧಾರೆಗಳಿಗೆ ಸೂಟ್ ಆಗುವ ಥರ ಹುಡುಗ ಹುಡುಗಿ ಸಿಗ್ತಾ ಇದ್ದರೆ ಯಾಕೆ ಡಿಲೇ ಮಾಡ್ತೀರಾ? ಈಗ ನಮ್ಮ ಜಾತಿಯಲ್ಲೇ ಬೇಕು ಅಂತೇಳಿ ಎಷ್ಟೋ ಜನ ಕಾಯ್ತಾ ಕುಂತಿದ್ದಾರೆ. 30-35 ಆದರೂ ಕೂಡ, ಮುದುಕಿ ಆದರೂ ಕೂಡ ಅವ್ರಿಗೆ ಮದುವೆ ಆಗ್ತಾ ಇಲ್ಲ. ಇದು ಇರೋ ಫ್ಯಾಕ್ಟ್. ಇದು ಲಿಂಗಾಯತರಲ್ಲೇ ಮ್ಯಾಕ್ಸಿಮಮ್ ಜನ ಹುಡುಗ ಹುಡುಗಿಯರಿಗೆ ಮದುವೆ ಆಗ್ತಾ ಇಲ್ಲ, ನಮ್ಮ ಜಾತಿಯಲ್ಲೇ ಬೇಕು ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ವಯಸ್ಸು ಹೋದ್ಮೇಲೆ ಎಲ್ಲವನ್ನ ಕಳ್ಕೊಂಡ ಮೇಲೆ ಆಗೋದಕ್ಕಿಂತ ನಿಮ್ಗೆ ಬೇರೆ ಜಾತಿಗಳಲ್ಲಿ, ಈಗ ಲಿಂಗಾಯತರಲ್ಲಿ 52 ಜಾತಿಗಳಿವೆಪ್ಪ, ಸರಿನಾ? ಈಗ ಫಾರ್ ಎಕ್ಸಾಂಪಲ್ ನೀವು ಪಂಚಮಸಾಲಿ ಇದ್ದೀರಾ ಅಂತ ಅನ್ಕೊಳ್ಳಿ. ಬಟ್ ಬೇರೆ ಜಾತಿಗಳಲ್ಲಿ ನಿಮಗೆ ಒಳ್ಳೆ ಹುಡುಗ ಸಿಗ್ತಾ ಇದ್ದೆ ಅಂತಂದರೆ ಅವನು ಲಿಂಗಾಯತನೇ ತಾನೆ. ಅವನು ಕೂಡ ಬಸವಣ್ಣನವರನ್ನ ಫಾಲೋ ಮಾಡ್ತಾ ಇರ್ತಾನಲ್ಲ, ಅವರ ಮನೆಯಲ್ಲೂ ಕೂಡ ಲಿಂಗ ಪೂಜೆ ಮಾಡ್ತಾ ಇರ್ತಾರೆ, ಅವರ ಮನೆಯಲ್ಲೂ ಕೂಡ ಇಬತ್ತಿ ಧಾರಣೆಯನ್ನು ಮಾಡ್ತಾ ಇರ್ತಾರೆ, ಅವರ ಮನೆಯಲ್ಲೂ ಕೂಡ ಸಸ್ಯಾಹಾರವನ್ನು ಸೇವಿಸ್ತಾ ಇರ್ತಾರೆ. ಪ್ರಾಬ್ಲಮ್ ಏನಿದೆ ಇಲ್ಲಿ?
ಈಗ ಕೆಲವೊಂದಿಷ್ಟು ಜನ ಮುಸ್ಲಿಮ್ಸರಿದ್ದಾರೆ, ಅವ್ರು ಯಾವತ್ತೂ ಕೂಡ ನಾನ್ ವೆಜ್ ತಿನ್ನಲ್ಲ ಮುಟ್ಟಲ್ಲ, ಅಂಥ ಮುಸ್ಲಿಮ್ಸರನ್ನು ನಾನು ನಿಮಗೆ ತೋರಿಸುವೆ. ಇನ್ನು ನಮ್ಮಲ್ಲೇ ಲಿಂಗಾಯತರಲ್ಲಿ ಎಷ್ಟೋ ಜನ ಸಸ್ಯಾಹಾರವನ್ನೇ ಮುಟ್ಟಲ್ಲ, ನಾನ್ ವೆಜ್ ತಿಂತಾ ಇರ್ತಾರೆ ಅವರು ಎನಿ ಟೈಮ್. ಇನ್ನು ಜೈನರಲ್ಲಿ ಪಕ್ಕಾ ಸಸ್ಯಾಹಾರಿಗಳವರು, ಜೈನರಲ್ಲೂ ಕೂಡ ಕೆಲವೊಂದಿಷ್ಟು ನನಗೆ ಫ್ರೆಂಡ್ಸ್ಗಳಿದ್ದಾರೆ, ಅವರೆಲ್ಲ ಮಾಡ್ತಾರೆ, ನಾನ್ ವೆಜ್ ತಿಂತಾರೆ, ಏನೇನು ತಿನ್ನಬಾರ್ದು ಮಾಡಬಾರ್ದು ಇದೆಲ್ಲವನ್ನ ಮಾಡ್ತಾರೆ. ಅಂತಂದರೆ ನೀವು ಬರೀ ನಿಮ್ಮ ಜಾತಿಯವರೇ ಇದ್ದಾರೆ ಅಂತಂದರೆ ಅವ್ರು ನಾನ್ ವೆಜ್ ತಿನ್ನಂಗಿಲ್ಲ, ಅವ್ರು ಒಳ್ಳೆಯವರು ಅಂತೇಳಿ ಹಿಂಗೂ ಡಿಸೈಡ್ ಮಾಡೋಕ್ಕೆ ಬರಲ್ಲ. ಎಲ್ಲ ಜಾತಿ ಎಲ್ಲ ಧರ್ಮಗಳಲ್ಲಿ 90% ಜನ ಒಳ್ಳೆಯವರು ಇದ್ದಾರೆ, 10% ಜನ ಕೆಟ್ಟವರು ಇರ್ತಾರೆ. ಸೊ ನೀವು ಬೇರೆ ಜಾತಿಯಲ್ಲಿ ಆಗ್ತಾ ಇದ್ದೀರಾ, ಅಲ್ಲಿ ಒಳ್ಳೆಯತನ ಇರಬೇಕು ಅವನಲ್ಲಿ, ನಿಮ್ಮ ಮೈಂಡ್ಸೆಟ್ಟು ಅವನ ಮೈಂಡ್ಸೆಟ್ಟು ಮ್ಯಾಚ್ ಆಗಬೇಕು. ನಿಮ್ಮ ವಿಚಾರಧಾರೆಗಳಿಗೆ ತಕ್ಕಂತೆ ಅವನಾದರೂ ಅಡ್ಜಸ್ಟ್ ಮಾಡ್ಕೋಬೇಕು, ಅವನಂತೆ ನೀವಾದರೂ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಈ ರೀತಿ ಮ್ಯಾಚಿಂಗ್ ಬರ್ತಾ ಇದ್ದರೆ ಮಾತ್ರ ನೀವು ಮದುವೆ ಆಗಬೇಕು. ಆಗೋದಿದೆ ಅಂಥೇಳಿ ಎಲ್ಲವನ್ನ ಅಪೋಸಿಟ್ ಆಗಿ ಆಗಂತೇಳಿ ನಾನು ಹೇಳಿಲ್ಲ, ಬಸವಣ್ಣವರು ಕೂಡ ಹೇಳಿಲ್ಲ. ಸೊ ನಿಮಗೆ ಒಳ್ಳೆ ಆಪ್ಷನ್ ಸಿಕ್ಕರೆ ಆಗಿ ಅಷ್ಟೇ. ನೀವು ಮದುವೆ ಆದ ತಕ್ಷಣ ಕೂಡ ನಿಮ್ಮ ಜಾತಿ ನಿಮ್ಮ ಧರ್ಮವನ್ನು ಫಾಲೋ ಮಾಡ್ಬೋದು, ನೋ ಪ್ರಾಬ್ಲಮ್. ಪ್ರದೀಪ್ ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಗುಡ್ ಇನ್ಫಾರ್ಮೇಷನ್, ದಿಸ್ ಜನರೇಷನ್ ಅಗ್ರೀಸ್ ವಿತ್ ಯು ಬಟ್ ಪೇರೆಂಟ್ಸ್ ಜನರೇಷನ್ ವೋಂಟ್ ಅಕ್ಸೆಪ್ಟ್ ಇಟ್. ಇಟ್ ಈಸ್ ಡಿಫಿಕಲ್ಟ್ ಟು ಕನ್ವಿನ್ಸ್ ದೆಮ್ ಆ್ಯಸ್ ವೆಲ್. ಸೊ ಇವರ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಜಾತಿಯನ್ನು ಬಿಟ್ಟು ಬೇರೆ ಜಾತಿಯಲ್ಲಿ ಮದುವೆ ಆಗೋದನ್ನು ಇವತ್ತಿನ ಸಮಾಜ ಇವತ್ತಿನ ಜನ್ರೇಷನ್ ಒಪ್ಕೋಬೋದು, ಆದರೆ ತಂದೆ ತಾಯಿಗಳು ಒಪ್ಪಲ್ಲ, ಅವರನ್ನು ಒಪ್ಪಿಸೋದು ತುಂಬಾ ಕಠಿಣ ಇದೆ ಅಂತೇಳಿ ಇವ್ರು ಹೇಳ್ತಾ ಇದ್ದಾರೆ. ನೋಡಿ ಪ್ರದೀಪ್ ಅವರೇ, ಹಾಗೇನಿಲ್ಲ. ಈಗ ಈ ಹುಡುಗ ಹುಡುಗಿ ಇರ್ತಾರಲ್ಲ, ಪ್ರೀತಿ ಮಾಡುವಾಗ, ಸೆಕ್ಸ್ ಮಾಡುವಾಗ, ಮದುವೆಗೂ ಮುಂಚೆ ಮಲಗುವಾಗ, ಸುತ್ತುವಾಗ ಎಲ್ಲ ನಡೆಯುತ್ತವಾಗ. ಇವರು ಮದುವೆಗಿಂತ ಮುಂಚೆ ಪ್ರೀತಿ ಮಾಡುವಾಗ ಏನು ಪೇರೆಂಟ್ಸ್ಗಳನ್ನು ಕೇಳಿ ಪ್ರೀತಿ ಮಾಡಿರ್ತಾರ? ಇಲ್ಲ ಅಲ್ವಾ? ಸರಿನಾ? ನೀವು ಅಷ್ಟೊಂದು ಡೀಪಾಗೆಲ್ಲ ಯೋಚನೆ ಮಾಡಬೇಡಿ. ಪೇರೆಂಟ್ಸ್ಗಳಿಗೆ ಏನು ಬೇಕಾಗಿದೆ? ತಮ್ಮ ಮಕ್ಕಳ ಖುಷಿ ಬೇಕಾಗಿದೆ, ಅಲ್ಟಿಮೇಟ್ಲಿ ಅಷ್ಟೇ. ತಮ್ಮ ಮಕ್ಕಳ ಸೇಫ್ಟಿ ಮತ್ತು ತಮ್ಮ ಮಕ್ಕಳ ಖುಷಿ ಬಿಟ್ಟರೆ ಪೇರೆಂಟ್ಸ್ಗಳಿಗೆ ಬೇರೆ ಏನು ಬೇಕಾಗೇ ಇಲ್ಲ. ನೀವು ಸರಿಯಾಗಿರೋರನ್ನು ಪ್ರೀತಿಸಿದರೆ ತಂದೆ ತಾಯಿಗಳು ಸಪೋರ್ಟ್ ಮಾಡೇ ಮಾಡ್ತಾರೆ. ಈ ಹುಡುಗಿರಿಗೆ ಏನಾಗಿರುತ್ತೋ ಗೊತ್ತಿಲ್ಲ, ನಾನು ಮ್ಯಾಕ್ಸಿಮಮ್ ಹುಡುಗಿಯರನ್ನು ನೋಡಿರುವೆ, ಅವ್ರು ರಿಚ್ ಇರ್ತಾರೆ, ಬಟ್ ಥರ್ಡ್ ಕ್ಲಾಸ್ಗಳನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಅವ್ನಿಗೆ ಜಾಬ್ ಇರಲ್ಲ, ಏನೂ ಇರಲ್ಲ, ನೋಡೋಕ್ಕೂ ಚೆನ್ನಾಗಿರಲ್ಲ, ಚಪ್ರಿ ಇರ್ತಾನೆ, ಟಪೋರಿ ಇರ್ತಾನೆ, ಅಂಥವ್ರನ್ನ ಆಯ್ಕೆ ಮಾಡ್ಕೊಂಡು ಬಂದುಬಿಡ್ತಾರೆ. ಸೊ ಇಂಥವ್ರನ್ನ ಬಂದಾಗ ಯಾವ ತಂದೆ ತಾಯಿ ತಮ್ಮ ಮುದ್ದಿನ ಮಗಳನ್ನು ಕೊಡ್ತೀನಿ ಅಂತಾರೆ? ಇನ್ನು ಹುಡುಗರು ಅಷ್ಟೇ, ಇವರಿಲ್ಲಿ ಒಬ್ಬನೇ ಮಗ ಇರ್ತಾನೆ, ಆಸ್ತಿ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಬಟ್ ಹುಡುಗಿ ಕೆಟ್ಟವಳನ್ನು ತೊಗೊಂಡ್ಬಂದಿರ್ತಾರೆ. ಅವಳಿಗೇನು ಬರ್ತಾ ಇರಲ್ಲ, ಜವಾಬ್ದಾರಿ ಇರಲ್ಲ, ಸೊ ಎಲ್ಲವನ್ನ ಬಿಟ್ಟವ್ರ ಇರ್ತಾಳೆ. ಸೊ ಇಂಥವ್ರನ್ನ ತರ್ತಾರೆ. ಇಂಥತ್ತಂದರೆ ಯಾವ ಪೇರೆಂಟ್ಸು ಸಪೋರ್ಟ್ ಮಾಡಲ್ಲ. ಬಟ್ ನಿಮಗೆ ಗೊತ್ತಿರತ್ತಲ್ಲ ನಿಮ್ಮ ಮನೆಯಲ್ಲಿ ಕಂಡೀಷನ್ ಏನಿದೆ, ನಿಮ್ಮ ತಂದೆ ತಾಯಿಗಳ ಮೈಂಡ್ಸೆಟ್ ಹೆಂಗಿದೆ. ಸೊ ನೀವು ಸರಿಯಾಗಿರೋರನ್ನು ಹುಡುಕಿದ್ರೆ ನಿಮ್ಮ ತಂದೆ ತಾಯಿಗಳು ಯಾವುದೇ ಜಾತಿ ಯಾವುದೇ ಧರ್ಮ ಇದ್ರೂ ಕೂಡ ಒಪ್ಕೊತಾರೆ, ಇಶ್ಯೂ ಬರಲ್ಲ. ಇನ್ನು ಹುಡುಗಿಯರು ಒಂದೇ ಒಂದು ನೆಪ ಏನು ಕೊಡ್ತಾರಪ್ಪ ಅಂತಂದರೆ, ನಮ್ಮ ಮನೆಯಲ್ಲಿ ಒಪ್ತಿಲ್ಲ ಅಂತೇಳಿ ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಬಿಡ್ತಾರೆ ಇವರು. ಸೊ ಮನೆಯಲ್ಲೇ ಸರಿಯಾಗಿ ಒಪ್ಪಿಸಿದ್ರೆ, ಸರಿಯಾಗಿ ಹೇಳಿದರೆ ಒಪ್ತಾರೆ. ಹುಡುಗ ಮತ್ತು ಹುಡುಗಿಯರ ಹತ್ರ ಸೆಕ್ಸ್ ಆದಮೇಲೆ ದುಡ್ಡನ್ನು ದೋಚಿದ ನಂತರ ಇದೊಂದೇ ಕಾರಣ ಉಳಿಯುತ್ತೆ ಮದುವೆಗೆ ಕ್ಯಾನ್ಸಲ್ ಹೇಳೋಕ್ಕೆ. ಸೊ ಅದನ್ನೇ ಎಲ್ಲರೂ ನಿಜ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಹುಡುಗಿರು ಹಂಗೆ ಮಾಡ್ತಾರೆ, ಇವರಿಗೆ ಅದು ಇಷ್ಟ ಇರಲ್ಲ, ಇವರೇ ಡಂಪ್ ಮಾಡೋರು ಇರ್ತಾರೆ ಆ ಹುಡುಗನನ್ನು, ಯಾಕೆಂದರೆ ಎಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತಾರಲ್ಲ. ಹುಡುಗರು ಹಂಗೆ ಮಾಡ್ತಾರೆ, ಲಾಸ್ಟ್ಗೆ ಏನು ಕಾರಣ ಕೊಡ್ತಾರೆ, ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಒಪ್ತಾ ಇಲ್ಲ. ಇವರು ಒಪ್ಪಿಸೋ ಪ್ರಯತ್ನವನ್ನೇ ಮಾಡಿರಲ್ಲ. ಇಂಥ ಒಬ್ಬ ಫ್ರೆಂಡ್ ಇದ್ದಾನೆ ಅಂತೇಳಿ ಮುಂಚೆ ಪರಿಚಯ ಮಾಡಿ ಕೊಡಬೇಕಲ್ಲ. ಲವ್ ಶುರು ಆಗೋದಕ್ಕಿಂತ ಮುಂಚೆ ಫ್ರೆಂಡ್ಶಿಪ್ ಆಗಿರತ್ತಲ್ಲ, ಆವಾಗ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಇವಳು ನನ್ನ ಕಲೀಗು, ಇವಳು ನನ್ನ ಕ್ಲಾಸ್ಮೇಟು, ಇವನು ನನ್ನ ಜೊತೆ ಕೆಲಸ ಮಾಡ್ತಾನೆ, ಓದ್ತಾನೆ ಅಂತೇಳಿ ಮೊದಲೇ ಸ್ವಲ್ಪ ಇಂಟ್ರೊಡಕ್ಷನ್ ಮಾಡಿಕೊಟ್ರೆ ನಿಮ್ಮ ಪೇರೆಂಟ್ಸ್ಗಳಿಗೂ ಕೂಡ ಗೊತ್ತಿರುತ್ತಲ್ಲ, ಹೌದಪ್ಪ ನಮ್ಮ ಮಗಳು ಇಂಥ ಒಬ್ಬನ ಫ್ರೆಂಡ್ಶಿಪ್ಪಲ್ಲಿದ್ದಾಳೆ. ಸೊ ನೀವು ಪದೇ ಪದೇ ಮನೆಗೆ ಹೋಗೋದು ಬರೋದು, ನೀವು ಎಲ್ಲ ಕದ್ದಿ ಮುಚ್ಚಿ ಸುತ್ತಾಡೋದು ಮಾಡ್ತಾ ಇರ್ತೀರ. ಬಟ್ ಅವ್ರಿಗೇನೂ ಗೊತ್ತಿರಲ್ಲ. ನೀವು ಒಂದು 4-5 ಸರ್ತಿ ಮನೆಗೆ ಕರ್ಕೊಂಡು ಹೋದರೆ ಫ್ರೆಂಡಾಗೆ ಕರ್ಕೊಂಡು ಹೋಗಿ, ಆವಾಗ ನಿಮ್ಮ ತಂದೆ ತಾಯಿಗಳಿಗೂ ಅವ್ರು ಇಷ್ಟ ಆಗ್ಬೋದು. ಸೊ ನಿಮಗೂ ಇಷ್ಟ ಆಗಿದ್ದಾರೆ, ಅವ್ರಿಗೂ ಇಷ್ಟ ಆದ್ರಪ್ಪ ಅಂತಂದರೆ ತಡೆಯೋರು ಯಾರಿದ್ದಾರೆ? ಬಟ್ ಇವತ್ತಿನ ಯುವಕ ಯುವತಿಯರು ಏನು ಮಾಡ್ತಾರಪ್ಪ ಅಂತಂದರೆ ಎಲ್ಲವನ್ನ ಕೂಡ ಮುಚ್ಚಿಡ್ತಾರೆ, ಬರೀ ಟೈಮ್ ಪಾಸ್ ಪ್ರೀತಿ ಮಾಡ್ತಾರೆ, ಲಾಸ್ಟಿಗೆ ಡಂಪ್ ಮಾಡೋದಿರತ್ತಲ್ಲ, ಆವಾಗ ತಂದೆ ತಾಯಿಗಳು ಒಪ್ತಾ ಇಲ್ಲ ಅಂತೇಳಿ ಮೊಸಳೆ ಕಣ್ಣೀರು ಹಾಕಿಬಿಟ್ಟು ಬೇರೆ ಯಾರ ಮೇಲೇನೋ ಎಲ್ಲ ಬ್ಲೇಮ್ ಮಾಡಿಬಿಟ್ಟು ಕೈ ಕೊಟ್ಟು ಓಡೋಗಿಬಿಡ್ತಾರೆ. ಸೊ ಇಷ್ಟೇ ಇದೆ, ಪ್ರೀತಿ ಪ್ರೇಮ ಎಲ್ಲ ಸುಳ್ಳು ಬದನೆಕಾಯಿಗಿದೆ. ಇವ್ರದಂತೂ ನಂಬಕ್ಕಾಗಲ್ಲ. ನೆಕ್ಸ್ಟ್ ಪ್ರಶ್ನೆಯನ್ನು ಅಮೃತ ಅವರು ಕೇಳಿದಾಳೆ. ಈ ಕ್ವಶನನ್ನು ನಾನು ಬೇಕಂತಲೇ ಸ್ಕಿಪ್ ಮಾಡ್ತಾ ಇರುವೆ. ಇವಳು ನನ್ನ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್. ಈ ಥರ ಸುಮ್ಮನೆ ತಲೆ ಹರಟೆ ಮಾಡೋದು ಕ್ವಶನ್ಗಳನ್ನು ಕೇಳ್ತಾ ಇರ್ತಾಳೆ, ಅದಕ್ಕಾಗಿ ನಾನಿಲ್ಲಿ ಪಬ್ಲಿಕಲ್ಲಿ ಅದಕ್ಕೆ ರಿಪ್ಲೈ ಮಾಡ್ತಾ ಇಲ್ಲ. ಸೊ ದಿನ ಸಿಗ್ತಾ ಇರ್ತಾಳೆ, ಅಲ್ಲಿ ತಲೆ ತಿಂದಿದ್ದು ಸಾಕಾಗ್ತಾ ಇಲ್ಲ ಅಂತೇಳಿ ಇಲ್ಲಿ ಬಂದು ತಲೆ ತಿಂತಾ ಇದ್ದಾಳೆ. ಐ ಪಾಸ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಈ ಪ್ರಶ್ನೆಯನ್ನು ದೀಪಾ ಹರೀಶ್ ಅವರು ಕೇಳಿದ್ದಾರೆ. ಇವರ ಪ್ರಶ್ನೆ ಏನಪ್ಪ ಅಂತಂದರೆ, ನೀವು ಬೇರೆ ಜಾತಿಯ ಹುಡುಗಿಯನ್ನು ಮದುವೆ ಆಗಲು ಇಷ್ಟಪಡ್ತೀರಾ, ಮದುವೆ ಆಗಿದ್ದೀರಾ ಅಂತೇಳಿ. ಸದ್ಯಕ್ಕಂತೂ ಮದುವೆ ಆಗಿಲ್ಲ, ಚೆನ್ನಾಗಿರುವ ಹುಡುಗಿ ಸಿಕ್ಕರೆ ಬೇರೆ ಜಾತಿ ಬೇರೆ ಧರ್ಮ ಇದ್ದರೂ ಕೂಡ ಮದುವೆ ಆಗುವೆ.
ನಾನು ಲಿಂಗಾಯತ ಆಗಿರುವೆ, ಬಸವಣ್ಣನವರನ್ನು ಫಾಲೋ ಮಾಡ್ತಾ ಇರುವೆ, ಬೇರೆ ಜಾತಿ ಬೇರೆ ಧರ್ಮ ಇದ್ದರೂ ಕೂಡ ಆಗುವೆ, ಬಟ್ ಅವಳು ಈ ಜಾತೀಯತೆಗಳನ್ನು ಧರ್ಮದ ವಿವಾದಗಳನ್ನು ಮಾಡೋ ಥರ ಇರಬಾರ್ದು. ಸೊ ಅರ್ಥ ಮಾಡ್ಕೊಂಡು ಹೋಗೋ ಥರ ಒಳ್ಳೆ ಹುಡುಗಿ ಇದ್ದರೆ ಆಗುವೆ, ಇಲ್ಲ ಅಂತಂದರೆ ಇಲ್ಲ. ಇದೇ ಜಾತಿ ಬೇಕು, ಇದೇ ಧರ್ಮ ಬೇಕು ಅಂತೇನು ಎಕ್ಸ್ಪೆಕ್ಟೇಷನ್ಗಳಿಲ್ಲ. ಒಟ್ಟಿನಲ್ಲಿ ಸರಿಯಾಗಿರಬೇಕು. ನಾನು ಹೆಂಗಿದ್ದೀನಲ್ಲ ಆ ಥರ ಇದ್ದರೆ ಸಾಕು. ಲಕ್ಕಿ ಪ್ರಿನ್ಸ್ ನಾಗು ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಹೇರ್ ಫಾಲ್ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್ ಅಂತಂದಿದ್ದಾರೆ. ಸರ್ ಇದ್ರ ಮೇಲೆ ನಾನೊಂದು 9 ತಿಂಗಳು ಬಿಟ್ಟು ವಿಡಿಯೋ ಮಾಡುವೆ. ಈಗ ನಾನೊಂದು ಕೋರ್ಸ್ ಮಾಡ್ತಾ ಇರುವೆ ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಮೇಲೆ. ಸೊ ಯಾವ ಯಾವ ವಿಟಾಮಿನ್ಸ್ಗಳು, ನ್ಯೂಟ್ರಿಯೆಂಟ್ಸು, ಮಿನರಲ್ಸ್ ಕಡಿಮೆ ಆದರೆ ಹೇರ್ ಫಾಲ್ ಆಗುತ್ತೆ ಅನ್ನೋದು ನನಗದ್ರಲ್ಲಿ ಗೊತ್ತಾಗುತ್ತೆ. ಈಗ ನಾನು ಜಾಯ್ನ್ ಆಗಿ ಬರೀ 2 ತಿಂಗಳಾಯಿತು, ಇನ್ನೂ ಇದೆ 9 ತಿಂಗಳಿದೆ ಅದು. ಸೊ ಈಗ ಬರೀ ನಮಗೆ ರೋಗಗಳು ಯಾಕೆ ಬರ್ತವೆ, ಹೆಂಗೆ ಬರ್ತವೆ ಇದ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ. ಈಗ ಗೊತ್ತಿದೆ ನನಗೆ ಯಾವ ವಿಟಾಮಿನ್ಸ್ಗಳು, ಮಿನರಲ್ಸು, ನ್ಯೂಟ್ರಿಯೆಂಟ್ಸ್ ಕಮ್ಮಿ ಬರೋದ್ರಿಂದ ಹೇರ್ ಫಾಲ್ ಆಗುತ್ತೆ ಗಂಡ್ಮಕ್ಕಳಲ್ಲಿ, ಹೆಣ್ಮಕ್ಕಳಲ್ಲಿ. ಇದಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ. ಜೆನೆಟಿಕ್ಸ್ ಕಾರಣ ಇರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಇರುತ್ತೆ, ಎನ್ವೈರ್ಮೆಂಟಲ್ ಕಂಡೀಷನ್ ಇರುತ್ತೆ, ಎಲ್ಲನೂ ಇರುತ್ತೆ. ಬಟ್ ಈಗ ಹೇಳಿದರೆ ಅದಕ್ಕೆ ಅಥೆಂಟಿಸಿಟಿ ಇರಲ್ಲ. ನನ್ನ ಕೋರ್ಸ್ ಕಂಪ್ಲೀಟ್ ಆಗಿ, ಇಂಟರ್ನ್ಶಿಪ್ ಕಂಪ್ಲೀಟ್ ಆಗಿ ನನ್ನ ಕೈಯಲ್ಲಿ ಸರ್ಟಿಫಿಕೇಟ್ ಬರುತ್ತಲ್ಲ, ಆವಾಗ ಇದರ ಮೇಲೆ ನಾನು ಡೆಡಿಕೇಟೆಡ್ ಆಗಿರುವ ವಿಡಿಯೋವನ್ನು ಮಾಡುವೆ, ಡೋಂಟ್ ವರಿ. ನೆಕ್ಸ್ಟ್ ಪ್ರಶ್ನೆಯನ್ನು ಇಶಾ ಕಿಶೋರ್ ಅವರು ಕೇಳಿದ್ದಾರೆ, ಲೆಟ್ ಮಿ ನೋ ಹೌ ಟು ಕಂಟಿನ್ಯೂ ಮೈ ರಿಲಿಜನ್, ಲ್ಯಾಂಗ್ವೇಜ್, ಸೋಷಿಯಲ್ ಪ್ರಾಕ್ಟೀಸ್ ಆಫ್ಟರ್ ಮ್ಯಾರಿಂಗ್ ಡಿಫ್ರೆಂಟ್ ರಿಲಿಜನ್ ಸ್ಪೌಸ್ ಅಂತ ಕೇಳಿದ್ದಾರೆ. ಬೇರೆ ಜಾತಿಯ ಹುಡುಗನನ್ನು ಮದುವೆ ಆದರೆ ಹೆಂಗೆ ನಮ್ಮ ಜಾತಿ, ಧರ್ಮ ಮತ್ತು ಸೋಷಿಯಲ್ ಪ್ರಾಕ್ಟೀಸು, ಭಾಷೆಯನ್ನು ಫಾಲೋ ಮಾಡೋದು ಅಂತ ಕೇಳಿದ್ದಾರೆ. ಸೊ ಭಾಷೆಯನ್ನು ಫಾಲೋ ಮಾಡೋದೇನು ದೊಡ್ಡ ಪ್ರಾಬ್ಲಮೇ ಅಲ್ಲ. ಈಗ ನಾವು ಬೆಳಗಾವಿ ರೀಜನಲ್ಲಿ ಇದ್ದೀವಲ್ಲ, ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ. ಸೊ ಇಲ್ಲಿ ಕರ್ನಾಟಕದ ಹೆಣ್ಮಕ್ಳುಗಳನ್ನು ಮಹಾರಾಷ್ಟ್ರಕ್ಕೆ ಮದುವೆ ಮಾಡಿಕೊಡ್ತಾರೆ, ಮಹಾರಾಷ್ಟ್ರದ ಹೆಣ್ಮಕ್ಳನ್ನು ಕರ್ನಾಟಕಕ್ಕೆ ಮದುವೆ ಮಾಡಿಕೊಡ್ತಾರೆ. ಇವರಿಗೆ ಮರಾಠಿ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ. ಸೊ ಗಂಡ ಹೆಂಡತಿ ಹಾಗೆ ಮಾತಾಡಿನೇ 2 ಭಾಷೆ ಕಲಿತಾರೆ. ಈ ಕರ್ನಾಟಕದವರು ಮರಾಠಿ ಕಲಿತಾರೆ ಹೆಂಡತಿ ಜೊತೆ ಮಾತಾಡಿ, ಅವಳು ಗಂಡನ ಜೊತೆ ಮಾತಾಡಿ ಕನ್ನಡ ಕಲಿತಾಳೆ. ಆಲ್ಮೋಸ್ಟ್ ಆಲ್ ಬೇಸಿಕ್ ಕನ್ನಡ, ಬೇಸಿಕ್ ಮರಾಠಿ ಬರ್ತಾ ಇರುತ್ತೆ, ಅಷ್ಟೇನು ಡೀಪಾಗಿ ಬರ್ತಾ ಇರಲ್ಲ, ಅಥವಾ ಒಟ್ಟಿನಲ್ಲಿ ಬರ್ತಾನೆ ಇರಲ್ಲ. ಆದರೂ ಕೂಡ ಕಲಿತಾರೆ, ಅದೇನು ದೊಡ್ಡ ಇಶ್ಯೂ ಆಗಲ್ಲ. ನಿಮ್ಮಲ್ಲಿ ನಾವು ಚೆನ್ನಾಗಿ ಬಾಳ್ತೀವಿ ಅನ್ನೋ ಮನಸ್ಥಿತಿ ಬೇಕಷ್ಟೇ. ನಿಮ್ಮಲ್ಲಿ ಹೊಂದಾಣಿಕೆ ಬೇಕು, ಅಂಡರ್ಸ್ಟ್ಯಾಂಡಿಂಗ್ ಬೇಕು, ಇಬ್ಬರಲ್ಲೂ ಕೂಡ ಮ್ಯಾಚುರಿಟಿ ಬೇಕು, ಮನುಷ್ಯತ್ವ ಬೇಕು. ಇದಿತ್ತಪ್ಪ ಅಂತಂದರೆ ನೀವು ನಿಮ್ಮ ಧರ್ಮನೂ ಫಾಲೋ ಮಾಡ್ಬೋದು, ಎಲ್ಲ ಧಾರ್ಮಿಕ ಆಚರಣೆಗಳನ್ನು ಕೂಡ ಫಾಲೋ ಮಾಡ್ಬೋದು, ಸಾಮಾಜಿಕ ಒಂದು ಟ್ರೆಡಿಷನ್ಗಳನ್ನು ಕೂಡ ಫಾಲೋ ಮಾಡ್ಬೋದು. ನೋ ಇಶ್ಯೂ. ಈಗ ನನ್ನ ಫ್ರೆಂಡ್ ಒಬ್ಬನಿದ್ದಾನೆ, ಅವನು ಮುಸ್ಲಿಂ ಹುಡುಗಿನ ಮದುವೆ ಆಗಿದ್ದಾನೆ. ಇವನು ಪಂಚಮಸಾಲಿ, ಬಟ್ ಅವನು ಮುಸ್ಲಿಂ ಹುಡುಗಿನ ಮದುವೆ ಆಗಿದ್ದಾನೆ. ಬಟ್ ಅವನ ಹೆಂಡತಿ ಪ್ಯೂರ್ ವೆಜಿಟೇರಿಯನ್ ಇದ್ಲು ಬೈ ಬರ್ತೆ. ಅವಳು ಆ ಥರ ಇವನಿಗೆ ಹೇಳಿದ್ಲು, ಬಟ್ ಇವನನ್ನು ಮದುವೆ ಆದಾಗಿನಿಂದ ಅವಳು ಅದೇ ಥರ ಇದ್ದಾಳೆ, ಪ್ಯೂರ್ ವೆಜಿಟೇರಿಯನ್ನೇ ಇದ್ದಾಳೆ. ಸೊ ಅವಳಿಗೆ ಯಾವಾಗ ಅವರ ಅಲ್ಲಾಹನ್ನ ಪೂಜೆ ಮಾಡ್ಬೇಕನ್ಸುತ್ತೋ, ನಮಾಜ್ ಬೀಳ್ಬೇಕನ್ಸುತ್ತೋ, ಅವಳ ಟ್ರೆಡಿಷನನ್ನು ಅವಳು ಫಾಲೋ ಮಾಡ್ತಾಳೆ. ಇವನು ನಮ್ಮ ಬಸವಣ್ಣನವರ ಟ್ರೆಡಿಷನನ್ನು ಫಾಲೋ ಮಾಡ್ತಾರೆ, ಪ್ಯೂರ್ ವೆಜಿಟೇರಿಯನ್ ಅಡುಗೆಯನ್ನೇ ಮಾಡ್ತಾಳೆ. ಮಗನಿಗೂ ಕೂಡ ಬಸವ ಅಂತಲೇ ಹೆಸರಿಟ್ಟಿದ್ದಾರೆ. ಸೊ ಏನು ಪ್ರಾಬ್ಲಮ್ ಇದೆ? ಸೊ ಈ ರೀತಿ ಫಾಲೋ ಮಾಡ್ಬೋದು. ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗು ಮತ್ತು ಮ್ಯಾಚುರಿಟಿ ಬೇಕು. ಸರಿನಾ? ನನಗೆ ದೇವರಲ್ಲಿ ಇಷ್ಟ ಇಲ್ಲಪ್ಪ, ನನಗೆ ದೇವರು ಇಷ್ಟ ಇಲ್ಲ, ದೇವರಲ್ಲಿ ನಂಬಿಕೆ ಇಲ್ಲ, ನಾನು ನಾಸ್ತಿಕನಿದ್ದೀನಿ ಅಂತಂದರೂ ಕೂಡ ನಿಮಗೆ ಫಾಲೋ ಮಾಡೋಕ್ಕೆ ಅವ್ರು ಬಿಡಬೇಕು. ನೀನು ಯಾವ ದೇವರು ಇಷ್ಟನೋ ಅದನ್ನು ಫಾಲೋ ಮಾಡು, ನೀನು ನಂಬಿಕೆ ಇಟ್ಟು ಪೂಜೆ ಮಾಡು, ನಂದೇನು ಅಬ್ಜೆಕ್ಷನ್ ಇಲ್ಲ, ನಾನು ಮಾಡೋಲ್ಲ. ಸೊ ಅಟ್ಲೀಸ್ಟ್ ನಿಮಗೆ ಸ್ವಾತಂತ್ರ್ಯವನ್ನು ಕೊಡಬೇಕು. ಅಂತಹ ನೀವು ಲೈಫ್ ಪಾರ್ಟ್ನರನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ನೀವು ಮದುವೆಗಿಂತ ಮುಂಚೆ ಸ್ವಲ್ಪ ಮಾತಾಡ್ಕೊಂಡ್ಬಿಟ್ರೆ ಒಂದು 10-15 ನಿಮಿಷ ಇದು ಸಾಲ್ವ್ ಆಗಿ ಹೋಗ್ಬಿಡುತ್ತೆ. ಇದರಲ್ಲಿ ಏನು ದೊಡ್ಡ ಅಡೆತಡೆ ಅಂತೂ ನನಗಂತೂ ಕಾಣಿಸ್ತಾ ಇಲ್ಲ. ಯಾಕಂದರೆ ನಾನು ನೂರಾರು ಕಪಲ್ಸ್ಗಳನ್ನು ನೋಡಿರುವೆ, ಅಂತರ್ಜಾತಿ ಅಂತರ್ಧರ್ಮ ಮದುವೆ ಆದವರನ್ನು. ಅವರೆಲ್ಲರೂ ಕೂಡ ಸರಿಯಾಗೇ ಇದ್ದಾರೆ. ಅವ್ರಿಗೆ ಯಾವ ದೇವರು ಇಷ್ಟನೋ ಅದನ್ನು ಪೂಜೆ ಮಾಡ್ತಾ ಇದ್ದಾರೆ, ಮನೆಯಲ್ಲೂ ಕೂಡ ಚೆನ್ನಾಗಿ ಎಲ್ಲ ಧಾರ್ಮಿಕ ಹಬ್ಬಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲವೂ ಕರೆಕ್ಟಾಗಿದೆ. ಮತ್ತು ಇನ್ನು ಯಾರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲಲ್ಲ, ಅವರು ಒಂದೇ ಜಾತಿಯಲ್ಲಿ ಮದುವೆ ಆದರೂ ಕೂಡ ಅವರು ಡಿವೋರ್ಸ್ ಮಾಡ್ಕೊತಾರೆ. ಡಿವೋರ್ಸ್ಗೆ ಬೇರೆ ಜಾತಿ ಬೇರೆ ಧರ್ಮದಲ್ಲಿ ಮದುವೆ ಕಾರಣ ಅಲ್ಲ, ಅವರಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗು ಅಡ್ಜಸ್ಟ್ಮೆಂಟ್ ಇಲ್ಲಪ್ಪ ಅಂತಂದರೆ ಅವರು ಒಂದೇ ಜಾತಿ ಒಂದೇ ಧರ್ಮದಲ್ಲಿ ಇದ್ದರೂ ಕೂಡ ಡಿವೋರ್ಸ್ ಆಗೋದೇ. ಅದು ಜಸ್ಟ್ ಸ್ವಲ್ಪ ಮಾತಾಡಿಕೊಳ್ಳಿ, ಸರಿ ಹೋಗುತ್ತೆ. ನೆಕ್ಸ್ಟ್ ಪ್ರಶ್ನೆಯನ್ನು ಕುಸ್ಮಾ ನಾಯಕ್ ಅವರು ಕೇಳಿದ್ದಾರೆ, ಬ್ರೋ ಆಲ್ರೆಡಿ ಸಿಕ್ಕಿದೆ ಅನ್ನೋ ಥರ ಕೇಳ್ಕೋಬೇಕಾ ಅಥವಾ ನನಗೆ ಸಿಗಬೇಕು ಅನ್ನೋ ಥರ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಕೇಳ್ಕೋಬೇಕಾ, ಪ್ಲೀಸ್ ಟೆಲ್ ಮಿ ಅಂತ ಕೇಳಿದ್ದಾರೆ. ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ವಿಡಿಯೋ ನೋಡಿಬಿಟ್ಟು ಈ ಪ್ರಶ್ನೆನ ಕೇಳಿದ್ದಾರೆ. ನೋಡಿ ಅಕ್ಕ, ನೀವು ಪವರ್ ಆಫ್ ಸಬ್ ಕಾನ್ಷಿಯಸ್ ಮೇಲೆ ನಂಬಿಕೆ ಇಟ್ಟು ಏನಾದರೂ ಒಂದು ಅಫರ್ಮೇಷನನ್ನು ಮಾಡ್ತಾ ಇದ್ದೀರಾ, ಅಟ್ರ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಪ್ಪ ಅಂತಂದರೆ ಬರೀ ಇಮ್ಯಾಜಿನೇಷನ್ ಮಾಡೋದ್ರಿಂದ, ವಿಜುವಲೈಸೇಷನ್ ಮಾಡೋದ್ರಿಂದ, ಅಫರ್ಮೇಷನ್ಗಳನ್ನ ಹಾಕೋದ್ರಿಂದ ಸಿಗಲ್ಲ. ಸೊ ನೀವು ಏನು ಬೆಳ್ಕೊಳ್ತಾ ಇರ್ತೀರಲ್ಲ, ಏನು ಅಫರ್ಮೇಷನ್ ಆಗ್ತಾ ಇರ್ತೀರಲ್ಲ, ಅದು ನನಗೆ ಸಿಗ್ತಾ ಇದೆ ಅನ್ನೋ ಥರ ನೀವು ಫೀಲ್ ಮಾಡಬೇಕು, ಅನ್ಕೋಬೇಕು. ಜೊತೆಗೆ ಅದಕ್ಕೆ ತಕ್ಕಂತೆ ಪರಿಶ್ರಮವನ್ನು ಕೂಡ ಪಡಬೇಕು. ಈಗ ಉದಾಹರಣೆಗಾಗಿ ಹೇಳಬೇಕಂತಂದರೆ ಪ್ರತಿದಿನ 1 ಲಕ್ಷ ಹಣವನ್ನು ಗಳಿಸೋದು ನನ್ನ ಟಾರ್ಗೆಟ್ ಆಗಿದೆ. ನನ್ನ ಅಫರ್ಮೇಷನ್ ಹೆಂಗಿರುತ್ತಪ್ಪ ಅಂತಂದರೆ ಎವ್ರಿ ಡೇ ಐ ಆಮ್ ಅರ್ನಿಂಗ್ 1 lakh rupees.
ಮನಿ ಈಸ್ ಕಮಿಂಗ್ ಟುವರ್ಡ್ಸ್ ಮೀ ಫ್ರಮ್ ಆಲ್ ಕಾರ್ನರ್ಸ್ ಆಫ್ ದ ವರ್ಲ್ಡ್ ಅಂತ ಒಂದು ಅಫರ್ಮೇಷನ್ ಇದೆ ನಂದು. ಸರಿನಾ? ಈ ಅಫರ್ಮೇಷನ್ಗೆ ತಕ್ಕಂತೆ ನಾನು 1 ಲಕ್ಷ ಹಣವನ್ನು ಗಳಿಸೋಕೆ ಏನು ಕೆಲಸ ಮಾಡಬೇಕು ಅದನ್ನು ಕೂಡ ಮಾಡ್ತಾ ಇರುವೆ. ಅದನ್ನು ಮಾಡುವುದರ ಜೊತೆಗೇನೆ ನಾನು ಅಫರ್ಮೇಷನನ್ನು ಹಾಕ್ತಾ ಇರುವೆ, ವಿಜುವಲೈಸೇಷನನ್ನು ಮಾಡ್ತಾ ಇರುವೆ, ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇಮ್ಯಾಜಿನೇಷನನ್ನು ಕೂಡ ಮಾಡ್ತಾ ಇರುವೆ. ಸೊ ನೀವು ಕೂಡ ಸಿಗೋದಕ್ಕಿಂತ ಮುಂಚೆನೇ ಸಿಕ್ಕಿದೆ ಅನ್ನೋ ಥರನೇ ವಿಜುವಲೈಸ್ ಮಾಡಬೇಕು ಮತ್ತು ಅದಕ್ಕೆ ತಕ್ಕಂತೆ ಎಫರ್ಟನ್ನು ಹಾಕಬೇಕು. ಬರೀ ಎಫರ್ಟ್ ಹಾಕಲಿಲ್ಲಪ್ಪ ಅಂತಂದರೆ ಸಿಗಲ್ಲ, ಎಫರ್ಟ್ ಹಾಕಿದ್ರೇ ಸಿಗತ್ತೆ. ಸೊ ಲಾ ಆಫ್ ಅಟ್ರಾಕ್ಷನಲ್ಲಿ ಅವ್ರು ಏನು ಹೇಳ್ತಾರಪ್ಪ ಅಂತಂದರೆ ಮೆಂಟ್ರಿಗಳು, ನೀವು ಬರೀ ವಿಜುವಲೈಸ್ ಮಾಡಿ, ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಈ ಎಫರ್ಟ್ ಹಾಕದೆ ಏನು ಬದನೆಕಾಯಿನೂ ಸಿಗಲ್ಲ. ಎಫರ್ಟು ಕೂಡ ಹಾಕಬೇಕು, ಜೊತೆಗೆ ಅಫರ್ಮೇಷನನ್ನು ಕೂಡ ಪಠಿಸಬೇಕು, ವಿಜುವಲೈಸನ್ನು ಕೂಡ ಮಾಡಬೇಕು. ನೆಕ್ಸ್ಟ್ ಕ್ವಶನ್ಗೆ ಹೋಗೋದಕ್ಕಿಂತ ಮುಂಚೆ ಸೋಮನಾಥ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಪ್ಪ ಅಂತಂದರೆ ಇವರು 40 ರೂಪಾಯಿಯನ್ನು ಡೊನೇಷನ್ ಆಗಿ ಕೊಟ್ಟಿದ್ದಾರೆ. ಸೋಮನಾಥ್ ಅವರೇ, ನಿಮಗೆ ದೇವರು ಆಯುಷ್ಯು, ಆರೋಗ್ಯ, ಒಳ್ಳೆ ಹೆಂಡತಿ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥಿಸುವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಡೊನೇಟಿಂಗ್ 40 rupees ಟು ಮೀ. ನೆಕ್ಸ್ಟ್ ಪ್ರಶ್ನೆಯನ್ನು ಶ್ರೀಕಂಠಯ್ಯ ಹಿರೇಮಠ ಅವರು ಕೇಳಿದ್ದಾರೆ. ಅಲ್ಲ ಬ್ರದರ್, ನೀವು ಹೇಳೋ ಪ್ರಕಾರ ದುಡ್ಡು ಮಾಡೋ ವಿಧಾನ ಚೆನ್ನಾಗಿದೆ, ಆದರೆ ನಮಗೂ ಕೆಲ ಆಸೆ ಆಕಾಂಕ್ಷೆಗಳು ಇರ್ತಾವಲ್ಲ, ಅವುಗಳನ್ನೆಲ್ಲ ಬಿಟ್ಟು ಬಿಡಬೇಕಾ ಅಂತೇಳಿ ಕೇಳಿದ್ದಾರೆ. ನೋಡಿ ಅಣ್ಣ, ನೀವು ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಬಿಡಬೇಕು ಅಂತ ನಾನು ಹೇಳಲ್ಲ. ಆ ವಿಡಿಯೋದಲ್ಲಿಯೂ ಕೂಡ ನಾನು ನಿಮಗೆ ಆಸೆ ಆಕಾಂಕ್ಷೆ ಕನಸುಗಳನ್ನು ಸಾಯಿಸಿ ಅಂತ ಹೇಳಿಲ್ಲ. ಎಲ್ಲಿ ತನಕ ಸ್ವಲ್ಪ ನೀವು ಸ್ಟೇಬಲ್ ಆಗಲ್ವೋ, ಫೈನಾನ್ಷಿಯಲ್ ಫ್ರೀಡಮ್ ಸಿಗಲ್ವೋ, ಅಸೆಟ್ಗಳು ಬಿಲ್ಡ್ ಆಗಲ್ವೋ, ಅಲ್ಲಿ ತನಕ ನೀವು ಸ್ವಲ್ಪ ಕೈ ಮೇಲೆ ಹಿಡಿತಾ ಇಡಬೇಕು, ಖರ್ಚುಗಳನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿರುವೆ. ಲುಕ್ ಪುವರ್ ಅಂತಂದರೆ ಮೊದಲು ಆಳಾಗಿ ದುಡಿ ಅರಸನಾಗಿ ಉಣ್ಣು ಅನ್ನೋ ಥರನೇ ನೀವು ಬದುಕಬೇಕು. ಸ್ಟಾರ್ಟಿಂಗಲ್ಲಿ ನಿಮಗೆ ಕಮ್ಮಿ ಸ್ಯಾಲ್ರಿ ಬರ್ತಾ ಇರುತ್ತೆ, ಜಾಸ್ತಿ ಸೇವಿಂಗ್ ಮಾಡಿ, ಇನ್ವೆಸ್ಟ್ ಮಾಡಿ, ಅಸೆಟ್ಗಳನ್ನು ಬಿಲ್ಡ್ ಮಾಡಿ, ಫೈನಾನ್ಷಿಯಲ್ ಫ್ರೀಡಮನ್ನು ಸಾಧಿಸಿ ಒಂದು 5 ವರ್ಷ ಸಿಂಪಲ್ ಆಗಿ ಬದುಕಿ 50 ವರ್ಷ ರಾಜನ್ ಥರ ಇರಿಯಲ್ಲ. ಆದರೆ ನೀವು ಪ್ರಾರಂಭದಲ್ಲಿ 5 ವರ್ಷ ರಾಜನ್ ಥರ ಇರ್ತೀನಿ ಅಪ್ಪ ಅಂತಂದರೆ 50 ವರ್ಷ ಭಿಕಾರಿ ಥರ ಇರಬೇಕಾಗತ್ತೆ. ಸೊ ನಾನು ಹೇಳೋದು ಇಷ್ಟೇ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮ್ಮ ಎದೆ ಮೇಲೆ ಕಲ್ಲಿಟ್ಕೊಳ್ಳಿ, ಖರ್ಚುಗಳನ್ನು ಕಮ್ಮಿ ಮಾಡಿ, ಮುಂದೆ ಜೀವನ ಪೂರ್ತಿ ಕೈ ಚೆಲ್ಲಿ ಖರ್ಚು ಮಾಡಿದರೂ ಕೂಡ ಸರ್ವೈವ್ ಆಗ್ತೀರಾ. ಸ್ಟಾರ್ಟಿಂಗಲ್ಲೇ ಕನಸುಗಳಿವೆ, ಆಸೆಗಳಿವೆ ಅಂತೇಳಿ ಕೈ ಚೆಲ್ಲಿ ಖರ್ಚು ಮಾಡಿದ್ರಪ್ಪ ಅಂತಂದರೆ ಕೊನೆಯ ತನಕ ಕತ್ತೆ ಥರ ದುಡಿಬೇಕಾಗತ್ತೆ. ಸೊ ಇಷ್ಟೇ ಇದೆ. ಸಂತು ಕ್ರಿಯೇಟಿವ್ ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸರ್, ನಮ್ಮ ಮುಖದ ಚರ್ಮ ಗ್ಲೋ ಮಾಡ್ಕೊಳ್ಳೋದು ಯಾವ ರೀತಿ ಹೇಳಿ ಬ್ರೋ ಅಂತ ಹೇಳಿದ್ದಾರೆ. ನನ್ನ ಕೋರ್ಸ್ ಕಂಪ್ಲೀಟ್ ಆದ ತಕ್ಷಣ ಸ್ಕಿನ್ ಹೆಲ್ತ್ ಮೇಲೆ ಕೂಡ ನಾನು ವಿಡಿಯೋವನ್ನು ಮಾಡುವೆ, ಅದರಲ್ಲಿ ಹೇಳುವೆ. ಸೊ ಸದ್ಯಕ್ಕೆ ನೀವೇನು ಮಾಡಿ, ನೀವು ಮುಖ ಗ್ಲೋ ಆಗಬೇಕಪ್ಪ ಅಂತಂದರೆ ಜಾಸ್ತಿ ಬೆವರನ್ನು ಸುರಿಸಿ, ರನ್ನಿಂಗು, ವಾಕಿಂಗು, ಎಕ್ಸರ್ಸೈಸ್ಗಳನ್ನು ಮಾಡಿ. ಒಟ್ಟಿನಲ್ಲಿ ನಿಮಗೆ ಬೆವರು ಬರಬೇಕು. ಬೆವರಲ್ಲಿ ಸ್ನಾನ ಮಾಡಿ ನಿಮ್ಮ ಸ್ಕಿನ್ ಇದೆಯಲ್ಲ ಇದು ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಸ್ವಲ್ಪ ಜಾಸ್ತಿ ವೆಜಿಟೇಬಲ್ಸ್ಗಳನ್ನು, ಫ್ರೂಟ್ಸ್ಗಳನ್ನು ತಿನ್ನಿ. ನಿಮ್ಮ ರೀಸನ್ನಲ್ಲಿ ಸೀಸನಲ್ ಆಗಿ ಯಾವ ಫ್ರೂಟ್ಸ್ಗಳು ಸಿಗ್ತಾವೋ, ವೆಜಿಟೇಬಲ್ಸ್ಗಳು ಸಿಗ್ತಾವೋ ಅವುಗಳನ್ನು ಸ್ವಲ್ಪ ಜಾಸ್ತಿ ತಿನ್ನಿ. ಮತ್ತು ಸರಿಯಾಗಿ ಜಾಸ್ತಿ ನೀರು ಕುಡೀರಿ, ಸರಿ ಹೋಗುತ್ತೆ. ಶಿಲ್ಪಾ ಕಾಮತ್ ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಹೌ ಟು ಟಾಕ್ ವಿತ್ ಯು ಡೈರೆಕ್ಟ್ಲಿ, ಹೌ ಟು ಕಾಂಟ್ಯಾಕ್ಟ್ ಯು ಸರ್ ಅಂತ ಕೇಳಿದ್ದಾರೆ. ಶಿಲ್ಪಾ ಅವರೇ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡೋರಿದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನನ್ನ ಪರ್ಸ್ನಲ್ ಇಮೇಲ್ ಐಡಿಯನ್ನು ಕೊಟ್ಟಿರುವೆ. ಅದಕ್ಕೆ ನಿಮ್ಮ ಮೊಬೈಲ್ ನಂಬರನ್ನು ಮತ್ತು ನೀವು ಯಾವಾಗ ಮಾತಾಡೋಕ್ಕೆ ಫ್ರೀ ಇರ್ತೀರಾ ಅನ್ನೋದನ್ನು ಟೈಮಿಂಗನ್ನು ಮೆನ್ಷನ್ ಮಾಡಿ ಇಮೇಲ್ ಹಾಕಿ ನಾನು ನಿಮಗೆ ಕಾಲ್ ಬ್ಯಾಕನ್ನು ಮಾಡುವೆ. ಸಂಡೇ ದಿನ, ಬರೀ ಸಂಡೇ ದಿನ ಮಾತ್ರ. ನೆಕ್ಸ್ಟ್ ಪ್ರಶ್ನೆಯನ್ನು ಪ್ರತಿಮಾ ಅವರು ಕೇಳಿದ್ದಾರೆ. ಹೌ ಟು ಇನ್ವೆಸ್ಟ್ ಇನ್ ಯುವರ್ ಕಂಪ್ನಿ. ಪ್ರತಿಮಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವೇನಾದರೂ ನಮ್ಮ ಸ್ಟಾರ್ಟಪ್ನಲ್ಲಿ ಇನ್ವೆಸ್ಟ್ ಮಾಡೋರಿದ್ದರೆ ಇದು ತುಂಬಾ ಸಿಂಪಲ್ ಆಗಿದೆ, ಸರಿನಾ? ನೀವು ನನಗೆ ಇಮೇಲನ್ನು ಮಾಡಿ, ನಾನು ನಿಮಗೆ ನಮ್ಮ ಪಿಚ್ ಡೆಕ್ಕನ್ನು ಶೇರ್ ಮಾಡುವೆ. ಸೊ ಅದರಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಸ್ಟಾರ್ಟಪ್ ಏನು ಮಾಡುತ್ತೆ, ರೆವೆನ್ಯೂ ಎಷ್ಟು ಜನರೇಟ್ ಆಗಿದೆ ಅಂತೆಲ್ಲವನ್ನು ಕೂಡ ನೋಡ್ಕೊಂಡ ನಂತರ ನೀವು ನಮ್ಮಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಪ್ಪ ಅಂತಂದರೆ ನಾವು ನಿಮಗೆ ಕೆಲವೊಂದಿಷ್ಟು ಪರ್ಸೆಂಟೇಜನ್ನು ಶೇರ್ಸ್ ಕೊಡ್ತೀವಿ. ಸೊ ಆ ಶೇರ್ಸನ್ನು ನೀವು ತೊಗೊಂಡ್ಬಿಟ್ಟು ನಮ್ಮ ಕಂಪ್ನಿಯಲ್ಲಿ ಡೈರೆಕ್ಟರಾಗಿ ಬರ್ಬೋದು, ಶೇರ್ ಹೋಲ್ಡರ್ ಆಗಿ ಬರ್ಬೋದು. ಮತ್ತು ಯಾವಾಗ ನಮ್ಮ ಕಂಪ್ನಿ ಪ್ರಾಫಿಟ್ ಆಗುತ್ತೋ ಆವಾಗ ನಿಮಗೂ ಕೂಡ ನಿಮ್ಮ ಶೇರ್ಸ್ಗಳಿಗೆ ತಕ್ಕಂತೆ ಪ್ರಾಫಿಟ್ ಶೇರ್ ಬಂದೇ ಬರುತ್ತೆ. ಮತ್ತು ನಿಮಗೂ ಕೂಡ ನಮ್ಮ ಕಂಪನಿಯ ಓರ್ವ ಡೈರೆಕ್ಟರ್ ಆಗಿ ಇರ್ತೀರಾ. ಸೊ ಈ ರೀತಿ ನೀವು ಇನ್ವೆಸ್ಟ್ ಮಾಡ್ಬೋದು. ಇಂಟ್ರೆಸ್ಟ್ ಇದ್ದರೆ ಇಮೇಲ್ ಮೀ. ಮತ್ತು ಬಹಳಷ್ಟು ಜನ ಏನು ಕ್ವಶನ್ ಕೇಳಿದ್ದೀರಪ್ಪ ಅಂತಂದರೆ, ಶ್ರೀಕಾಂತ್ ಸರ್ ಅವರು ಕನ್ನಡದಲ್ಲಿ 5 ವಿಡಿಯೋ ಎಡಿಟಿಂಗ್ ಲೆಸನ್ಗಳನ್ನು ಮಾಡಿಬಿಟ್ಟು ಕಾಣೆಯಾಗಿದ್ದಾರೆ ಅಂತೇಳಿ ಕಮೆಂಟ್ ಮಾಡಿದ್ದೀರಾ. ಅವರೇನು ಕಾಣೆಯಾಗಿಲ್ಲ, ಕೋರ್ಸ್ಗಳಿಗೆ ಜಾಸ್ತಿ ಜನ ಸ್ಟೂಡೆಂಟ್ಸ್ಗಳು ಎನ್ರೋಲ್ ಆಗಿದ್ದಾರೆ. ಯಾರು ಕೋರ್ಸಿಗೆ ಜಾಯ್ನ್ ಆಗಿದ್ದಾರಲ್ಲ ಅವರಿಗಲ್ಲಿ ಕಲಿಸೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಅಂದರೆ ಪ್ರತಿದಿನ ಈ ಸ್ಟೂಡೆಂಟ್ಸ್ಗಳಿಗೆ ಡೌಟ್ ಬರ್ತಾ ಇರ್ತವೆ, ಲೈವ್ ಕ್ಲಾಸ್ ಇರ್ತವೆ, 1-to-1 ಡೌಟ್ ಸಾಲ್ವಿಂಗ್ ಸೆಷನ್ಗಳನ್ನು ಮಾಡ್ತಾ ಇರ್ತಾರೆ. ಹೀಗಾಗಿ ಅವರು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡ್ತಾ ಇಲ್ಲ. ನೀವು ಅವರ ವಿಡಿಯೋಗಳನ್ನು ನೋಡೋರಿದ್ದರೆ ರೋರಿಂಗ್ ಫಿಲ್ಮ್ ಸ್ಕೂಲ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿ, ಅಲ್ಲಿ ನೋಡ್ಬೋದು. ಮತ್ತು ನೀವು ಅವರಿಂದ ಪರ್ಸ್ನಲಾಗಿ ಕಲಿಯೋರಿದ್ರೆ ಅಪ್ಪ ಅಂತಂದರೆ ಕೋರ್ಸ್ಗಳಿಗೆ ಜಾಯ್ನ್ ಆಗಿ ಮತ್ತು ಕಲೀರಿ. ಇವಿಷ್ಟು ಇವತ್ತಿನ ಈ ಸಂಡೇ ಸ್ಪೆಷಲ್ Q&A ಎಪಿಸೋಡ್ಗೆ ಸೆಲೆಕ್ಟ್ ಆಗಿರುವಂಥ ಪ್ರಶ್ನೆಗಳು. ಎಲ್ಲದಕ್ಕೂ ಕೂಡ ನಾನು ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿರುವೆ.
ಮತ್ತೆ ಏನಾದರೂ ಕ್ವಶನ್ಗಳಿದ್ರೆ ಕಮೆಂಟ್ ಮಾಡಿ, ಅವುಗಳನ್ನು ನೆಕ್ಸ್ಟ್ Q&A ಸೆಷನ್ನಲ್ಲಿ ನಾನು ಉತ್ತರಿಸುವೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.